ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದ ಎಲ್ಲ ನನ್ನ ಸ್ನೇಹಿತರಿಗೆ ಈ ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇವತ್ತಿನ ದಿವಸ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿರೋ ಉದ್ದೇಶ, ಮೊನ್ನೆ ತಾನೇ ಕೆಲವೊಂದಿಷ್ಟು ವ್ಯಕ್ತಿಗಳಿಂದ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ರು. ಆ ಪತ್ರಿಕಾಗೋಷ್ಠಿಯನ್ನು ನಾನು ಕೂಡ ನೋಡಿದೆ. ಬಿಹಾಫ್ ಆಫ್ ದಿ MLA ಪರವಾಗಿ ನಾನು ಒಂದು ಸ್ಟೇಟ್ಮೆಂಟ್ ಮಾಡಬೇಕಂತ ತಮ್ಮ ಕರೆದಿದ್ದೀನಿ. ಅದರ ಜೊತೆ ನನ್ನ ವೈಯಕ್ತಿಕ ಸ್ಟೇಟ್ಮೆಂಟ್ ಕೂಡ ಇದೆ. ಇದು ಬಹಳ ಸ್ಪಷ್ಟ. ಕಾರಣ ಇಷ್ಟೇ, ಇವತ್ತು 2023ರಲ್ಲಿ ನಾವು ಚುನಾವಣೆಯಲ್ಲಿ ಗೆದ್ದ ನಂತರ ಈ ತಾಲೂಕಿನಲ್ಲಿ ನಮ್ಮ ಶಾಸಕರಾಗಿ ವಿಜಯಾನಂದ ಕಾಶ್ಯಪ್ನವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದರ ಜೊತೆಗೆ ಯಾವತ್ತು ಅಧಿಕಾರ ಇರುತ್ತೆ ಅಲ್ಲೇ ವಿರೋಧ ಪಕ್ಷ ಕೂಡ ಒಂದು ಚಟುವಟಿಕೆಯಲ್ಲಿ ಇರುತ್ತೆ. ಯಾಕಂತಂದ್ರೆ ಅಧಿಕಾರ ಇದ್ದಾಗ ವಿರೋಧ ಪಕ್ಷದವರು ನಮ್ಮನ್ನ ಎಚ್ಚರಿಸಲಿಕ್ಕಂತಾನೆ ನಮ್ಮ ನ್ಯೂನತೆಗಳನ್ನು ತಿಳಿಸೋಕ್ಕೆ ಇರೋಂಥ ಒಂದು ಪಕ್ಷ ಅಥವಾ ಪಬ್ಲಿಕ್ ಕೂಡ ಇರಬಹುದು. ಆ ಒಂದು ಮೊನ್ನೇನು ರೈತ ಮೋರ್ಚಾದ ಒಂದು ಚಳವಳಿಯನ್ನು ಮಾಡಿದ್ರು ಅಥವಾ ಪ್ರೊಟೆಸ್ಟ್ ಅನ್ನು ಮಾಡಿದ್ರು. ಆ ಪ್ರೊಟೆಸ್ಟ್ ನಲ್ಲಿ ಅವರು ಅಭಿವೃದ್ಧಿ ಬಗ್ಗೆ ಮಾತಾಡಿದ್ರಲ್ಲಿ ನಾನು ತಪ್ಪೇನು ಇಲ್ಲ. ಯಾಕಂದ್ರೆ ಅಭಿವೃದ್ಧಿ ಬಗ್ಗೆ ಕೇಳಬೇಕು, ಕ್ಷೇತ್ರದ ಡೆವಲಪ್ಮೆಂಟ್ ಆಗಬೇಕು, ಪಬ್ಲಿಕ್ಕಿಗೆ ಎಲ್ಲ ಸರ್ವಿಸ್ಗಳು ಸಿಗಬೇಕು. ಆ ನಿಟ್ಟಿನಲ್ಲಿ ಒಬ್ಬ ವಿರೋಧ ಪಕ್ಷವಾಗಿ ಅವ್ರೇನು ಮಾತಾಡ್ತಾರೆ ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ತೀವಿ. ನಮ್ಮ ಅಭಿವೃದ್ಧಿ ಕೆಲಸಗಳನ್ನು ನಾವು ಮಾಡಲಿಕ್ಕೆ ತಯಾರಿದ್ದೀವಿ, ಮಾಡ್ತಾ ಇದ್ದೀವಿ, ಇನ್ನು ಮುಂದೂ ಮಾಡ್ತೀವಿ. ಮತ್ತು ಅವರ ಜೊತೆಗೆ ಬೆನ್ನೆಲುಬಾಗಿ ನಾವೆಲ್ಲರೂ ಪಕ್ಷದ ಕಾರ್ಯಕರ್ತರು ನಿಂತು ನಮ್ಮ ಶಾಸಕರಿಗೆ ಹುರುಪು ಹುಮ್ಮಸ್ಸಿನಿಂದ ಹಲವಾರು ಯೋಜನೆಗಳನ್ನು ಇವತ್ತು ನಮ್ಮ ತಾಲೂಕಿಗೆ ತರುವಲ್ಲಿ, ತಾಲೂಕಿನ ಅಭಿವೃದ್ಧಿ ಶ್ರೇಯಗೋಸ್ಕರ ನಾವೆಲ್ಲರೂ ದುಡಿತೀವಿ ಅಂತ ತಮ್ಮ ಹತ್ರ ಬಯಸ್ತಾ ಇದ್ದೀವಿ. ಆದರೆ ನಮ್ಮ ಶಾಸಕರು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ರು. ತದನಂತರ ಅಲ್ಲಿ ಯಾಕೆ ಮಾಡಿದ್ರು ಅನ್ನೋದು ಭಾಳ ಇಂಪಾರ್ಟೆಂಟ್. ಇವತ್ತು ವೈಯಕ್ತಿಕವಾಗಿ ಸಿಂಗಲ್ ವರ್ಡ್ಗಳಲ್ಲಿ ಅಲ್ಲಿ ಆ ಒಂದು ರ್ಯಾಲಿಯಲ್ಲಿ ಸೇರಿರುವಂಥ ಆ ವ್ಯಕ್ತಿಗಳು ಖಂಡನೆಯನ್ನು ಮಾಡಿದ್ರು. ಇವತ್ತು ವೈಯಕ್ತಿಕನೂ ಮಾಡಿದರು, ರಾಜಕೀಯವಾಗಿ. ಆ ಒಂದು ವೈಯಕ್ತಿಕ ವಿಚಾರ ರಾಜಕೀಯ ಆಗಿ ಮಾಡುವಂಥ ವಿಚಾರಗಳಿಗೆ ನಾವು ಆಗಲಿ ನಮ್ಮ ಶಾಸಕರಾಗಲಿ ಯಾರು ಮತ್ತೆ ಕೇಳಿಸೋದು ಅದು ಹಕ್ಕು ಕೂಡ. ಇವತ್ತು ನಾವು ಭಾರತ ದೇಶದಲ್ಲಿ ಅದೀವಪ್ಪ ಅಂದಮೇಲೆ, ಪ್ರಜಾಪ್ರಭುತ್ವವನ್ನು ಸಂವಿಧಾನವನ್ನು ಗೌರವಿಸ್ತೀವಿ ಅಂದಮೇಲೆ ಕೇಳುವಂಥ ಹಕ್ಕು ಎಲ್ಲರಿಗಿದೆ. ಕೇಳಿ, ನಮ್ಗೆ ಭಾಳ ಸಂತೋಷ. ಆದ್ರೆ ಕೆಲವೊಂದಿಷ್ಟು ವರ್ಡ್ಗಳನ್ನು ಅವರೇನು ಉಪಯೋಗ ಮಾಡಿದ್ರು, ಆ ವರ್ಡ್ಗಳಿಗೆ ಯಾವುದೇ ವ್ಯಕ್ತಿ ಆಗಲಿ ರಿಪ್ಲೈ ಕೊಡಲೇಬೇಕಾಗಿತ್ತು. ಆ ನಿಟ್ಟಿನಲ್ಲಿ ನಮ್ಮ ಶಾಸಕರು ರಿಪ್ಲೈಯನ್ನು ಕೊಟ್ಟಿದ್ಕ ಅದನ್ನ ನಿನ್ನೆ ನೀವು ಸರಿಯಾಗಿ ಮಾತಾಡ್ರಿ, ಸಿಂಗಲ್ ವರ್ಡ್ನಾಗ ಮಾತಾಡಬೇಡ್ರಿ, ಹಾಂಗ ಹಿಂಗ ಅಂತ ಕೆಲವೊಂದಿಷ್ಟು ವಿಚಾರಗಳನ್ನ ಪತ್ರಿಕಾ ಮಾಧ್ಯಮದಿಂದ ನಾನು ನೋಡಿ ತಿಳ್ಕೊಂಡೆ. ತಾವು ಆ ತಪ್ಪನ್ನು ಮಾಡಿ ತಾವು ಮಾತಾಡಿದಲ್ಲೇ ನಮ್ಮ ಶಾಸಕರು ಮಾತಾಡುವಂತ ಅನಿವಾರ್ಯತೆ ಅವತ್ತಿನ ದಿವಸ ಬಂತು. ಆದ್ರೆ ಮೇನ್ ಇಂಪಾರ್ಟೆಂಟ್ ಪತ್ರಿಕಾಗೋಷ್ಠಿಯನ್ನ ನಮ್ಮ ವೀರೋಜ್ ಉಂಡೋಡಿಯವರು ಕರೆದಿದ್ದಾರೆ. ಆ ಪತ್ರಿಕಾಗೋಷ್ಠಿಯನ್ನು ಕೆಲವೊಂದಿಷ್ಟು ವಿಚಾರಗಳನ್ನ ವೀರೋಜ್ ಉಂಡೋಡಿ ಅಣ್ಣವರು ಮಾತಾಡಿದ್ದಾರೆ. ನಾನು ಮೊದಲನೇದಾಗಿ ವೀರೇಶನ್ ಅವರಿಗೆ ವಿಷಯವಾಗಿ ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ. ತಾವು ಬೇರೆ ಪಾರ್ಟಿಯಲ್ಲಿದ್ದೀರಿ, ನಮ್ಮ ಶಾಸಕರು ಹೇಳಿದರು ನೀವು ಯಾವ ಪಾರ್ಟಿಯಲ್ಲಿ ಏನಾಯಿತು, ಏನು ವಿಚಾರಗಳನ್ನು ನೀವು ಮಾತಾಡಿದ್ರಿ ಅಂತ ಒಂದು ಕ್ವಶನ್ ಕೇಳಿದ್ವಿ. ಅದು ಸತ್ಯ ಕೂಡ. ಆದ್ರೆ ತಾವು ಕೂಡ ಕೆಲವೊಂದಿಷ್ಟು ದಿವಸದಿಂದ ಅಂತರವನ್ನು ಕಾಯ್ಕೊಂಡಿದ್ದೀರಿ. ಇವತ್ತು ನೀವು ಹೇಳ್ತಾ ಇದ್ದೀರಿ ಪತ್ರಿಕಾಗೋಷ್ಠಿಯಲ್ಲಿ ಅವರು ಜಿಲ್ಲಾ ಉಪಾಧ್ಯಕ್ಷರವರ ಅಂತ. ಇಷ್ಟು ದಿವಸ ಎಲ್ಲಿದ್ರು, ಇವಾಗ ಯಾಕಾದ್ರು ಬೇಕಲ್ಲ? ಆನಂತರ ಈ ರ್ಯಾಲಿ ಯಾಕೆ ಮಾಡಿದ್ರು? ರ್ಯಾಲಿ ಮಾಡೋ ಉದ್ದೇಶ ಏನಿತ್ತು? 2.5 ವರ್ಷ ದೊಡ್ಡಗೌಡರು ಯಾಕೆ ಮಾಡಲಿಲ್ಲ?
ನಮ್ಮ ಲೀಡರ್ಗಳು ಮನೆಗೆ ಕೂತ್ಕೊಂಡಾರ ಅದಕ್ಕೆ ಕೂತಾರ. ಹೌದ್ರಿ, ಅದು ನಮ್ಮ ಮನೆ ವಿಷಯ. ಕೂತ್ಕೊಂಡಾರೋ ಓಡೋಗ್ಯಾರೋ ನಮ್ಮ ಪಕ್ಕಕ್ಕೆ ಕೂತಾರೋ ಅವ್ರಿಗೆ ಏನು ನೋಡಬೇಕು ನಾವು ನೋಡ್ತೀವಿ. ನಮ್ಗೆ ತಮಗೇನು ಅವಶ್ಯಕತೆ ಇಲ್ಲ. ಅದ್ರ ಜೊತೆಗೆ ಮೊನ್ನೆ ಯತ್ನಾಳವ್ರು ಬಂದಿದ್ರು ನಿಲ್ಕಲ್ಗೆ. ತಮ್ಮ ಪಾರ್ಟಿಯಲ್ಲಿ ಪದಾಧಿಕಾರಿಗಳಾದಂಥವ್ರು ಎಲ್ಲರೂ ಹೋಗಿದ್ರು. ಯತ್ನಾಳವ್ರು ಯಾವ ಪಾರ್ಟಿಯವರು ಅದನ್ನು ತಿಳಿಸ್ಬೇಕಲ್ಲ ತಾವು. ಯಾವತ್ತು ಯತ್ನಾಳವ್ರು ಬಂದು ಹೋದ್ರು 2.5 ವರ್ಷ ಇವರು ಗೌಡ್ರು ಹೋಗೋದು ಬರೋದು ಪ್ರೆಸ್ ಮೀಟ್ ಮಾಡೋದು ಇದನ್ನೆಲ್ಲ ನಡೆಸಿದ್ರು. ಎಲ್ಲ ಅವ್ರ ಕಾರ್ಯಕರ್ತರು ಯಾಕ್ರಿ ಗೌಡ್ರು ನೀವು ಸುಮ್ ಕುಂತ್ರೆಲ್ಲ ಮತ್ತೆಲ್ಲರೂ ಅಲ್ಲಿ ಹೊಂಟ್ರಿ ಇಲ್ಲಿ ಹೊಂಟ್ರು ಅಂತಂದು ತಮ್ಮ ಕಾರ್ಯಕರ್ತರಲ್ಲಿ ವಿಚಾರಗಳು ಬಂದು ಹೊತ್ನಾಗ ತಡಿ ಒಂದು ರ್ಯಾಲಿ ಮಾಡೋವಂಥ ಕಾರ್ಯಕರ್ತರು ಒತ್ತಾಯದ ಮ್ಯಾಗ ಇವತ್ತು ರ್ಯಾಲಿ ಮಾಡಿದ್ದನ್ನು ತಾವು ಕೂಡ ಮನಗಂಡಿದ್ದೀರಿ. ನಾನು ಹೇಳಂಥದ್ದಲ್ಲ, ತಮ್ಮ ಕೂಡ ಗಮನ ಕೈತಿದ್ರು. ಆ ರ್ಯಾಲಿಯಲ್ಲಿ ಎಷ್ಟು ಜನ ಬಂದಿದ್ರು, ಎಷ್ಟು ಪೇಮೆಂಟ್ ಸೀಟ್ಗಳಿದ್ವು, ಎಷ್ಟು ಇದನ್ನು ಮಾಡಿದ್ರು ಅಂತ ತಮ್ಮೂ ನೋಡಿದ್ದೀರಿ. ರ್ಯಾಲಿ ಮಾಡುವಂಥ ಎಷ್ಟು ಜನ ಬಂದಿದ್ರು ಕ್ಷೇತ್ರದಲ್ಲಿ. ಇಷ್ಟೆಲ್ಲ ಹೇಳ್ತಾರಲ್ಲ ನಾವು ಏನು ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಿಲ್ಲ, ಅದನ್ನು ಮಾಡೀವಿ ಇದನ್ನು ಮಾಡೀವಿ ಅಂತ ಹೇಳ್ತಾರಲ್ಲ. ಎಷ್ಟು ಜನ ಬಂದಿದ್ದಾರೆ ಅದನ್ನು ಖಂಡನೆ ಮಾಡೋಕ್ಕೆ? ಇದೆಲ್ಲ ತಾವು ಗಮನಿಸ್ತೀರಲ್ಲ. ಅದಕ್ಕೆ ನಮ್ಮ ಶಾಸಕರು ಈ ತಾಲೂಕಿನಲ್ಲಿ ಏನು ಕೆಲಸ ಮಾಡ್ಯಾರಂತ ಜನರಿಗೆ ಗೊತ್ತಿದೆ, ನಮ್ಮ ಕಾರ್ಯಕರ್ತರಿಗೆ ಗೊತ್ತಿದೆ. ನಮ್ಮ ಶಾಸಕರ ವ್ಯಕ್ತಿತ್ವ ಏನು, ಅವ್ರು ಏನು ಅನ್ನೋದನ್ನ ನಮ್ಮ ಕಾರ್ಯಕರ್ತರಿಗೆ ನಮಗೆ ಗೊತ್ತಿದೆ. ಅದಕ್ಕೆ 30,000 ಓಟ್ ಹಾಕಿಲ್ಲ, 30,000 ಲೀಡ್ನಿಂದ ಬಂದಿದ್ದೀವಿ. 2013ರಲ್ಲಿ ಬಂದಿದ್ದೀವಿ, 23ರಲ್ಲಿ ಬಂದಿವಿ. ತಮ್ಮನ್ನ ತಿರಸ್ಕಾರ ಮಾಡಿದ ಮೇಲೆ ಯಾಕ್ರಿ ನೀವು ಮಾತಾಡೋದು? ಜನ ತೀರ್ಪು ಕೊಟ್ಟಾಗಿದೆ. ಆ ತೀರ್ಪಿನ ವಿರುದ್ಧವಾಗಿ ನೀವ್ಯಾಕೆ ಮಾತಾಡ್ತೀವಿ? ಮುಂದೆ ಬರುತ್ತೆ ಎಲೆಕ್ಷನ್, ನೋಡೋಣ. ಅವತ್ತಿನ ದಿವಸ ನಿಮಗೆ ಜನರು ತೀರ್ಪು ಕೊಡ್ತಾರೋ ನಮಗೆ ಕೊಡ್ತಾರೋ ಅನ್ನೋದನ್ನ ಕಾದು ನೋಡೋಣ. ಅದ್ರ ಬಗ್ಗೆ ಏನು ನಮ್ಮ ವಿಚಾರಗಳಿಲ್ಲ. ಆದ್ರೆ ಉಂಡೋಡಿಯಣ್ಣವ್ರು ಹೇಳಿದ್ರು ಕಾಂಗ್ರೆಸ್ ನಾವು ಪಾರ್ಟಿಗೆ ಸಂಬಂಧ ಇಲ್ಲ, ಅದು ಇಲ್ಲ ಅಂತ. ಹೌದು, ನಮ್ಮ SR ಕಾಶ್ಯಪ್ನವರು 1978ರಿಂದ TDP ಪ್ರೆಸಿಡೆಂಟ್ ಇದ್ರು. ಅವತ್ತಿನಿಂದ ರಾಜಕಾರಣಕ್ಕೆ ಬಂದಾರ. ಅವತ್ತು ಅವರು ಹುಟ್ಟಿದ್ರು ಇಲ್ಲ ಗೊತ್ತಿಲ್ಲ. ವೀರೇಶಣ್ಣವರು ಹುಟ್ಟಿದ್ರು ಇಲ್ಲ ನಮ್ಗೆ ಗೊತ್ತಿಲ್ಲ. ಅವ್ರ ತಂದೆಯವರು ನಮ್ಮ ಸಾಹೇಬ್ರ ಜೊತೆ ಇದ್ದವ್ರೆ, ಇದ್ಬಿಟ್ಟು ಅವರು ಎಲೆಕ್ಷನ್ ನಿಂತವ್ರೆ. ಅವತ್ತ ಜೋಡಿಯಲ್ಲಿ ನಿಂತು ಅವರು ಸೋತಾರ. 94ರಲ್ಲಿ ಸೋತಿದಾರಲ್ಲ. 89ರಲ್ಲೇನ ನಮ್ಮ ಸಾಹೇಬರು ಶಾಸಕರಾಗಿದ್ದಾರಲ್ಲ. 85ರಲ್ಲಿ ಸೋತರು, 89ರಲ್ಲಿ ನಮ್ಮ ಜೊತೆಗೆ ಆದರು ಅವರು. 94ರಾಗ ವಾಪಸ್ ಅವ್ರ ಜೋಡಿಯಲ್ಲಿ ನಿಂತು ಸೋತರು. ಮುಂದೆ 2003ರಲ್ಲಿ ಮತ್ತೆ ನಮ್ಮ ಸಾಹೇಬ್ರ ಜೊತೆ ಕೈಗೊಡಿಸ್ಯಾರಲ್ಲ ಅವ್ರ ಜೊತೆಗೆ ಇದ್ದಾರಲ್ಲ. ಇನ್ನೂ ವಿಶೇಷವಾಗಿ ಹೇಳ್ತೀನಿ ಒಂದು ನೆನಪನ್ನ, ಯಾಕಂದ್ರೆ ನನ್ನ ಜೊತೆ ನಮ್ಮ ಶಾಸಕರು ಹಂಚ್ಕೊಂಡಿದ್ರು. ನಿಮ್ಯಾನ್ಸ್ ಹಾಸ್ಪಿಟಲ್ ತಮ್ಮ ತಂದೆಯವರು ಅಡ್ಮಿಟ್ ಆದಾಗ ವಿಜಯಾನಂದ ಕಾಶ್ಯಪ್ನವರ ಸ್ವತಃ ಹೋಗಿ ತಮ್ಮ ತಂದೆಯವರಿಗೆ ಅವ್ರ ಮನೆಯಿಂದ ಊಟ ಕೊಟ್ಟು ಬಂದಿದ್ದಾರೆ. ಇದೆಲ್ಲ ಇದೆ ಅಲ್ಲ, ಮರಿಬೇಡ್ರಿ ವೀರೇಶ್ ಅಣ್ಣವ್ರೆ. ಯಾಕಂತಂದ್ರೆ ತಾವು ರಾಜಕಾರಣಕ್ಕೆ ಬಂದ್ಮೇಲೆ ಇರ್ಲಿಕ್ಕಿಲ್ಲ. ಈಗ ಲಾಟ್ರಿಯಲ್ಲಿ ಆರಿಸಿ ಬಂದಿರಿ. ತಾವು ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿರ್ತೀವಿ, ತಾವು ಲಾಟ್ರಿಯಲ್ಲೇ ಬಂದ. ನಮ್ಮ ಗಂಗಾಧರ ದೊಡ್ಡಮನಿ ವಿರುದ್ಧ ಆರಿಸಿ ಬಂದದ್ನಾಗ ಜನರ ತೀರ್ಪು, ಅದನ್ನು ಗೌರವಿಸೋಣಲ್ಲ. ಅಭಿವೃದ್ಧಿ ಬಗ್ಗೆ ಕೇಳ್ತೀರಿ, ಅದಕ್ಕೆ ನಮ್ಗೆ ತೊಂದರೆ ಇಲ್ಲ. ಅದಕ್ಕೆ ತಾವು ಮೊದಲು ವೈಯಕ್ತಿಕವಾಗಿ ಮಾತಾಡೋದು ಬೇಡ. ಯಾರ ಬಗ್ಗೆ ತಾವು ವೈಯಕ್ತಿಕ ಮಾತಾಡೋದು, ಸಿಂಗಲ್ ವರ್ಡಿಂದ ಮಾತಾಡೋದು ಅದಲ್ಲ. ಅಭಿವೃದ್ಧಿ ಬಗ್ಗೆ ಕೇಳ್ರಿ, ಅಭಿವೃದ್ಧಿ ಬಗ್ಗೆ ಮಾತಾಡೋಣ. ಆ ನಂತರ ಅಭಿವೃದ್ಧಿ ಬಗ್ಗೆ ದೊಡ್ಡನಗೌಡರು ಮಾತಾಡಿದಾರ, ಅವ್ರ ನಾಯಕರುಗಳು ಮಾತಾಡಿದಾರೆ. ಸರಿ, ಈ 2.5 ವರ್ಷ ಆಗಿದೆ. 2.5 ವರ್ಷದನ್ನ ನಾವು ಪುಸ್ತಕ ಬಿಡುಗಡೆ ಮಾಡ್ತೀವಿ. ನಮ್ಮ ಶಾಸಕರು ಬಂದ ನಂತರ ನಾವು ಏನು ಈ ತಾಲೂಕಿನಲ್ಲಿ ಅಭಿವೃದ್ಧಿ ಮಾಡಿದ್ದೀವಿ ಆ ಪುಸ್ತಕಗಳನ್ನು ನಾವು ಬಿಡುಗಡೆ ಮಾಡ್ತೀವಿ. ಆ ಬಿಡುಗಡೆ ಮಾಡಿದ್ದನ್ನು ತಪ್ಪು ಅಂತ ಹೇಳಕ್ ಬರಲಿಲ್ಲ. ಅಭಿವೃದ್ಧಿ ಅಲ್ಲ ಅನ್ನೋದಾದ್ರ ಇದ್ರಲ್ಲಿ ತಪ್ಪು ಅಂತ ಹೇಳಕ್ಕೆ ಒಂದು ವೇದಿಕೆ ಮಾಡೋಣ. ಅವಾಗ ಬರ್ರಿ. 2013ರಿಂದ 18ರಲ್ಲಿ ನಾವೇನು ಕೆಲಸ ಮಾಡಿದ್ದೀವಿ, ಕ್ಷೇತ್ರದಲ್ಲಿ 4,500 ಕೋಟಿ ರೂಪಾಯಿಯನ್ನು ತಗೊಂಡು ಬಂದಿದ್ದೀವಿ. ಅದಕ್ಕೂ ಕೂಡ ತಾವು ತಂದೆ ಇಲ್ಲ ಅಂತ ಹೇಳ್ತೀವಿ. ಅವಾಗ ಪುಸ್ತಕವನ್ನು ಹೊರಡಿಸಿದ್ವಿ. ನಾವು ಪುಸ್ತಕ ಹೊರಡಿಸಿದ್ವಲ್ಲ. ನಾವು ಅವತ್ತು 2 ಸರಿ ಹೊರಡಿಸಿದ್ವಿ. ನಾವು 2018ರಲ್ಲಿ 2 ಸರಿ ಪುಸ್ತಕಗಳನ್ನು ನಾವೇನು ಅಭಿವೃದ್ಧಿ ಮಾಡಿದ್ದೀವಿ ಅನ್ನೋದನ್ನು ಹೊರಡಿಸಿದ್ದೀವಿ. ಅವತ್ತು ನೀವು ಬರಬೇಕಾಗಿತ್ತು. ಮತ್ತೆ ಇನ್ನೊಂದು ವಿಷಯ, ಬಹಿರಂಗವಾಗಿ ನಾವು ಹಲವಾರು ಬಾರಿ ನಮ್ಮ ಶಾಸಕರು ತಮ್ಮನ್ನು ಕರೆದಿದ್ದಾರಲ್ಲ.
ಸ್ವೀಕಾರ ಯಾಕೆ ಮಾಡಲಿಲ್ಲ? ಬರ್ಬೋದಿತ್ತಲ್ಲ. ಇವತ್ತಿಗೂ ಏನಾಯ್ತು? ಕಾಲ ಮಿಂಚಿಲ್ಲ. ನಾಳೆ ನಾವು ಇದೇ ಒಂದು ಜನವರಿಯಲ್ಲಿ ಪುಸ್ತಕವನ್ನು ಬಿಡುಗಡೆ ಮಾಡ್ತೀವಿ. ಆ ಪುಸ್ತಕ ತಮಗೂ ಕೂಡ ಕಳಿಸ್ಕೊಡ್ತೀವಿ, ನೋಡ್ರಿ. ಅದರಲ್ಲಿ ಏನಾದರೂ ನಾವು ಅಭಿವೃದ್ಧಿಗಳನ್ನ ಮಾಡಲಾರ್ದನ್ನ ಪುಸ್ತಕ ಪ್ರಿಂಟ್ ಮಾಡಿದ್ರೆ ಅದಕ್ಕೊಂದು ವೇದಿಕೆ ಸಜ್ಜು ಮಾಡೋಣ. ಅಭಿವೃದ್ಧಿ ಬಗ್ಗೆ ವಿಚಾರ ಮಾಡುವಂಥವ್ರು ಇವತ್ತು ಇಳಕಲ್ ನಗರದಲ್ಲಿ ನಮ್ಮ ಬಲ್ಕುಂದಿ ರೋಡ್ ಇರ್ಬೋದು, ಕಂದಗಲ್ ರೋಡ್ ಇರ್ಬೋದು, ಕರಡಿ ರೋಡ್ ಇರ್ಬೋದು, ಇವತ್ತು ನಮ್ಮ ನಂದವಾಡಿ ರೋಡ್ ಇರ್ಬೋದು, ತಮ್ಮ ಅಧಿಕಾರದ ಅವಧಿಯಲ್ಲಿ ಕಾಂಟ್ರಾಕ್ಟರ್ಗಳು ಟೆಂಡರ್ ತಗೊಂಡಿದ್ರಲ್ರಿ, ಅವ್ರ್ಯಾಕ್ರಿ ಬಿಟ್ಟು ಹೋದ್ರು? ದೊಡ್ಡನಗೌಡ್ರೆ ಯಾಕೆ ಬಿಟ್ಟು ಹೋದ್ರು? ಕ್ವಶನ್ ಮಾರ್ಕ್ ಇದೆ ಅಲ್ರಿ, ಅದಕ್ಕೆ ಉತ್ತರ ಕೊಡ್ರಿ. ಅವಾಗ ಜನ ನಿಮ್ಮನ್ನು ಹೋಗ್ತಾರೆ, ನಮ್ಮನ್ನು ಹೋಗ್ತಾರೆ. ತಾವು ತಮ್ಮ ಅಧಿಕಾರಾವಧಿಯಲ್ಲಿ ಏನು ಮಾಡಿದ್ದೀರಿ ಅನ್ನೋದು ಬಹಳ ಸ್ಪಷ್ಟ ಐತಿ ಕ್ಷೇತ್ರದಲ್ಲಿ. ಹಾಗಾಗಿಯೇ ನಮಗೆ 30,000 ಓಟ್ ಬಂದಿದ್ದಾವು. ಮತ್ತು ಬಾರಿ ಇಲ್ಲಿ ರ್ಯಾಲಿಯಲ್ಲಿ ನರಗುಂದ್ ಮಾಂತೇಶ್ ಸೆಕೆಂಡ್ MLA ತಾವು 2 ಸರಿ 3 ಸರಿ MLA ಆಗಿ ಒಬ್ಬ ಇಲೆಕ್ಟೆಡ್ ಕ್ಯಾಂಡಿಡೇಟ್ ಅನ್ಬಿಟ್ಟು ನಾನೊಬ್ಬ ಸಾಮಾನ್ಯ ಮನುಷ್ಯಗೆ MLA ಅಂತ ಕರಿತೀರಲ್ಲ, ಅಥೆಂಟಿಕೇಟೆಡ್ ಆಗಿ ನೀವು ಕರಿಬೋದಾ? ತಾವು ಪ್ರಜ್ಞಾವಂತರಲ್ಲ ತಾವು. ಯಾವೊಂದೋ ಮಾತು ಕೇಳ್ಕೊಂಡು ಏನೋ ಮಾಡ್ಕೊಂಡು ನರಗುಂದ್ ಮಂತೇಶನ್ ಮೇಲೆ ಅಕ್ರಮ ಮರಳುಗಾಣಿಕೆ ಮಾಡಿದಾರಂತಂದು ತಾವು ಮಾತಾಡ್ತೀರಲ್ಲ. ಏನಿದೆ ನಾನು ಅಕ್ರಮ ಗಣಿಗಾರಿಕೆ ಮಾಡಿದ್ದೀನಿ ಅಂತ ತಮ್ಮ ಹತ್ರ ಎವಿಡೆನ್ಸ್? ಮೊನ್ನೆ ತಾನೇ ತಾವು ಲೋಕಾಯುಕ್ತರಿಗೆ ಅರ್ಜಿ ಕಂಪ್ಲೇಂಟ್ ಮಾಡಿದ್ರಿ. ಲೋಕಾಯುಕ್ತರು ಬಂದು ಹೋದ್ರಲ್ಲ, ಯಾರು ಮಾಡಿದಾರೆ ಅಕ್ರಮ ಗಣಿಗಾರಿಕೆ? ನಿನ್ನೆ ಪತ್ರಿಕಾಗೋಷ್ಠಿ ಮಾಡಿದ್ರಲ್ಲ, ಎಡಕ ಬಲಕ ಕೂತಿದ್ರಲ್ಲ, ಮಲಪ್ರಭಾ ನದಿನ ಸೇತುವೆ ಕಟ್ಟಿ ಉಸುಗೊಡದ್ರಲ್ಲ, ಮಲ್ಕೊಂಡಿದ್ರ ಅವಾಗ? ಅದು ಅಕ್ರಮ ಅಲ್ಲ? ಇದೇ ತೊಂಡಾಳ ಅಂತೀರಲ್ಲ, ತೊಂಡಾಳದಲ್ಲಿ ಅಕ್ರಮ ಗಣಿಗಾರಿಕೆ ಮಾಡಿ ಕೇಸ್ ಆಯ್ತಲ್ಲ, ಅದು ಅಕ್ರಮ ಅಲ್ಲ? 2018ರಿಂದ 23ರವರೆಗೆ ಲೋಕಾಯುಕ್ತ ಕೇಸಿನಲ್ಲಿ ಎಷ್ಟು ಆಗಿದಾವೆ? ನನ್ನ ಹತ್ರ ದಾಖಲೆ ಸಹಿತಿದೆ. ಎಷ್ಟು ಕೇಸುಗಳಾಗಿದ್ದಾವು, ಎಷ್ಟು ಕೋರ್ಟ್ನಲ್ಲಿ ಕೇಸ್ ಆಗಿದಾವು, ಎಷ್ಟು FIR ಆಗಿದಾವು. ಇದು ಅಕ್ರಮ ತಾವು ಮಾಡಿದ್ದಲ್ಲ. ಒಂದೊಂದು ಪಾಯಿಂಟಿಗೆ ಒಬ್ಬೊಬ್ಬ ಮನುಷ್ಯನ ಇಟ್ಕೊಂಡು ದುಡ್ಡು ತಗೊಂಡಲ್ಲ, ಅದು ವಸೂಲಿ ಅಲ್ಲ, ಹಪ್ತ ಅಲ್ಲ. ಒಬ್ಬ ಅಧ್ಯಕ್ಷ ಇಸ್ಪಟ್ ಆಡೋನ್ ಅಧ್ಯಕ್ಷ ಮಾಡಿರಿ, ಓಸಿ ಆಡೋನ್ ಅಧ್ಯಕ್ಷ ಮಾಡಿರಿ. ನಾವಿಲ್ಲೇ ಇಳಕಲ್ ತಾಲೂಕಿನಲ್ಲಿ, ಹುಣೂರು ತಾಲೂಕಿನಲ್ಲಿ ಇಸ್ಪಟ್ ಆಡಿಸ್ತೀವಿ, ಓಸಿ ಆಡಿಸ್ತೀವಿ ಅಂತ ತೋರಿಸ್ರಪ್ಪ ಒಂದರ. ಮಾತಾಡೋಕ್ಕೂ ಒಂದು ಲಿಮಿಟ್ ಐತಲ್ರಿ. ಏನಿದೆ ಅಂತ ಪ್ರಾಕ್ಟಿಕಲ್ ವಿಷಯಗಳನ್ನು ಮಾತಾಡಬೇಕಲ್ಲ. PKPS, DCC ಬ್ಯಾಂಕ್ ಇವತ್ತು ನವಲಿ ಹಿರೇಮಠ ಪ್ರೆಸ್ ಮೀಟ್ ಮಾಡಿದಾರೆ. ನಾಚಿಗಾಗೋದಿಲ್ಲ ನೀವು? ಒಬ್ಬ MLA ಇದ್ಕೊಂಡು ನಮ್ಮ ಪಾರ್ಟಿ ವ್ಯಕ್ತಿನ ನವಲಿ ಹಿರೇಮಠ ಅಂತ ಕಾರ್ ಹಿಡ್ಕೊಂಡ್ರಂತ. ಕಾರ್ ಹಿಡ್ಕೊಂಡು ಹೋಗಿ ನಮ್ಮಲ್ಲಿದ್ದಂಥವನ ಅವ ಮಾತೃದ್ರೋಹಿ, ಪಕ್ಷದ್ರೋಹಿ, ನೀಚ ಅಂತವನ್ನ ನನ್ನ ಜೊತೆ ಇದ್ದವನ್ನ ಕರ್ಕೊಂಡು ಹೋಗಿ ನಾನೇ ಕ್ಯಾಂಡಿಡೇಟ್ ಅವತ್ತು ನನಗೆ ಮೋಸ ಮಾಡಿ ನೀನು ಓಟ್ ಹಾಕ್ಸಿಕೊಂಡು ಶಿವನಗೌಡನ DCC ಬ್ಯಾಂಕ್ ಮೆಂಬರ್ ಮಾಡಿದಿಲ್ಲ. ನಾಚಿ ಬರುವುದಿಲ್ಲ ಇದು ಗಂಡಸ್ತಾನ ಅಂತಾರ? ರಾಜಕಾರಣ ಮಾಡ್ಬೇಕಂತ ನೀವ್ ಹೇಳ್ತಿರಲ್ಲ, ರಾಜಕಾರಣ ಮಾಡಿ ನೇರವಾಗಿ ಮಾಡ್ಬೇಕಿತ್ತು. ಇವತ್ತು ನನ್ನ ಸೋಲಿಗೆ ನಿಮ್ಮ ಕುತಂತ್ರನ ಅಲ್ಲ. ಒಬ್ಬ ಅಧಿಕೃತ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಹತ್ರ ಹೋಗಿ ಗಳಗಳ ಹತ್ಕೊಂಡು ಕಾಲು ಹಿಡ್ಕೊಂಡು ಅವನು ಮನವೊಲಿಸಿ ಅವನು ಬಂದು ಓಟ್ ಹಾಕ್ಸಿ ವಾಪಸ್ ಅವನ್ ಕಮಿಟ್ಮೆಂಟ್ ಇತ್ತಂತ. ಇವತ್ತು ಕಮಿಟ್ಮೆಂಟ್ ಫೇಲ್ ಆದ ಅವ ಹೊಯ್ಕೋತ. ಯಾಕಪ್ಪ ಇದು ಮಾಡಿದ ತಪ್ಪಲ್ಲ? ವಾಸದ PKPS ಇಲೆಕ್ಷನ್ ನೀವೆಲ್ಲ ಏನ್ ಮಾಡಿರಿ ತಾಲೂಕಿನಲ್ಲಿ ಗೊತ್ತಿಲ್ಲ ನಮಗ. ಇವತ್ತು ನಾವು ಅದನ್ನ ಮಾಡ್ತೀವಿ. ನೀವು ದಾರಿ ತೋರಿಸಿದ್ ನಮ್ಗೆ ಮಾಡಕ್. ಅಕ್ರಮ ಗಣಿಗಾರಿಕೆ, ಮರಳು ಗಣಿಗಾರಿಕೆ ಅಂತೀರಿ. ಯಾವನೊಬ್ಬವನು ಸಂಗನಗೌಡ ಪಾಟೀಲ್ ಅಂತಂದು ಅವ ಯಾವ ನಮ್ಮ ಪಾರ್ಟಿ ಅವ, ಕಾಂಗ್ರೆಸ್ ಪಾರ್ಟಿ ಅವ, ಅಧಿಕೃತ ಸದಸ್ಯತ್ವ ಇದೆ ಯಾವ? ತಾವೊಬ್ಬ ಪಕ್ಷದ MLA, ಮಾಜಿ MLA ಆಗಿ ಮತ್ತು ತಾವು ಗ್ರಾನೈಟ್ ಕ್ವಾರಿಗಳನ್ನು ಹೊಂದಿದ್ದೀರಿ.
ಮೈನಿಂಗ್ ಅಲ್ಲಿ ತಮಗೆ ಅನುಭವ ಇದೆ. ಅನುಭವ ಇದ್ದು GPA ಮತ್ತು CFQ ಕೊಟ್ಟ ಮೇಲೆ ಲ್ಯಾಂಡ್ ಓನರ್ ಏನಿರುತ್ತೆ ಲೀಸ್ ಆದ್ಮೇಲೆ ಕೆಸರುಬಾಯಲ್ಲಿ ಪಾಯಿಂಟ್ ಅಲ್ಲಿ ನಂದು ಅನಧಿಕೃತ ಅಂತ ಹೇಳ್ತೀರಿ. ನನ್ನ ಹೆಸರಲ್ಲೇ ಇದೆ, ಚೆಕ್ ಮಾಡ್ಕೊಡ್ರಿ. ಹೋಗಿ ನನ್ನ ಮ್ಯಾಗ ಅನಧಿಕೃತ ಇತ್ತು ಕೇಸ್ ಮಾಡ್ರಿ. ಅದು ಬಿಟ್ಟು ನನ್ನ ಹೆಸರಿಗೆ ಬಸಿ ಬೆಳೀಲಿಕ್ಕೆ ಪ್ರಯತ್ನ ಮಾಡ್ತೀರಿ. ನಿನ್ನೆ ಅವನು ಯಾವನೊಬ್ಬ ನನಗೆ ಆಗ್ದವನು ಏನಾದ್ರು ಮಾಡ್ತಿರ್ತಾನೆ. ಅವನು ಯಾವ ಒಂದು ಫೋಟೋ ಹಾಕ್ಯಾನ, ಹೋಗ್ರಪ್ಪ ನನ್ನ ಕೆಸರುಬಾಯಿ ಫೋಟೋ ಅದು ಅಕ್ರಮ ಗಣಿಗಾರಿಕೆ ಅಂತ ಹೇಳ್ತೀಯಲ್ಲಪ್ಪ. ರಾಜೀವ್ ದೊಡ್ಡನ್ ಕೂಡ ನನಗೆ ಮಾಂತ ಅಂತಿ, ಮತ್ತು ನಿಮ್ಮಪ್ಪ ಸಂಸ್ಕೃತಿಯನ್ನು ಕಲಿಸ್ಯಾನಂತಿ. ನಾನು ಯಾಕಲೇ ರಾಜಿ ಅನ್ಬೋದ, ಆದ್ರೆ ನನಗೆ ಆ ಪದ್ಧತಿ ಕೊಟ್ಟಿಲ್ಲ ನಮ್ಮ ತಂದೆ ತಾಯಿಗಳು. ನಾ ಎಂದು ಪತ್ರಿಕೆಯಲ್ಲಿ ಅಥವಾ ಹೊರಗಡೆ ಆಗಿ ನಾ ಇನ್ರೆಸ್ಪೆಕ್ಟಿವ್ ಆಗಿ ಚಿಕ್ಕವರಿರಲಿ ದೊಡ್ಡವರಿರಲಿ ನಾ ಯಾರಿಗೂ ಕೂಡ ಮಾತಾಡೋದಿಲ್ಲ. ತಾಲೂಕಿನಲ್ಲಿ ಯಾರು ಜನಕ್ಕೆ ಕೇಳಿದ್ರು ನರಗುಂದ ಮಾಂತೇಶ್ ಯಾರು ಹೆಂಗ ಅಂತ ಹೇಳ್ತಾರೆ. ನೀನು ಇನ್ನೂ ಸಣ್ಣವರಿ, ನನಗೆ ವಯಸ್ಸಿನ ಸಣ್ಣವನ ರಾಜು. ಅದಕ್ಕೆ ತಾವು ಸಂಸ್ಕೃತಿಯನ್ನು ಕಲಿಸಿಲ್ಲ ಮಾಡಿಲ್ಲ ಅಂತ ನಿಮ್ಮ ತಂದೆಯವರು ಹಂಗೆ ಕೊಟ್ರ ಹಿಂಗೆ ಕೊಟ್ರ ಅಂತಿಲ್ಲ. ನೀನು ಮೊದಲು ರೆಸ್ಪೆಕ್ಟ್ ಕೊಡು. MLA, ಮಾಜಿ MLA, ಪ್ರೆಸಿಡೆಂಟ್ MLA ಅವ್ರು ಮಾತಾಡ್ತಾರೆ. ಅವ್ರಿಗೆ ಬಿಟ್ಬಿಡು, ದೊಡ್ಡವರು. ನಾವು ಸಣ್ಣವರು ಮಾತಾಡಿ, ಅವರೊಂದು ಮಾತಾಡಲಿ ಅದು ಬೇರೆ ಬೇರೆ ವಿಷಯ. ಅವ್ರವ್ರು ಮಾತಾಡಿ ಅವ್ರು ಬಟ್ಟದಾಗ, ನಾವು ಸಣ್ಣವರು, ಅವ್ರಿಗೆ ಬಿಟ್ಬಿಡ್ರಿ. ನೀವೇನಾದ್ರೂ ಇನ್ಮೇಲೆ ಲೇ ವಿದ್ಯಾ ಆ ವಿದ್ಯಾ ಅಂತಂದು ನಮ್ಮ ಸಾಹೇಬರಿಗೆ ಮಾತಾಡಿದ್ದ ಆದ್ರೆ ನಾವು ಸಮಾಜದಲ್ಲಿ ಇಲ್ಲಿ ಸುಮ್ ಕುಂತಿಲ್ಲ. ಇನ್ಮ್ಯಾಗ ಏನಿದ್ರು ಪತ್ರಿಕೆಗೋಷ್ಠಿ ಇವು ಎಲ್ಲ ಬಿಟ್ಬಿಡ. ಆರ್ವೀರ್ ಕ್ರೀಡಾಂಗಣ ಕುಲ್ಲ ಐತಿ, ಬಂದ್ಬಿಡ್ರಿ. ದಮ್ಮು ತಾಕತ್ತು ಅಗಲಾಗಲ ಭಾಳ ಬಿಟ್ಟಾವೆ, ಮಾಡ್ಬಿಡ್ಲಿ. ದಮ್ಮು ತಾಕತ್ತು ನೋಡ್ಬಿಡಮ್ಮ. ನಾವು ರೆಡಿ ಇದೀವಿ, ನೀವು ರೆಡಿ ಆಗ್ರಿ. ಟೈಮ್ ತಳ ಫಿಕ್ಸ್ ಎಲ್ಲ ಮಾಡ್ಬಿಡಮ್ಮ. ಅದನ್ನು ಬಿಟ್ಟು ಇವೆಲ್ಲ ಬಿಡ್ರಿ, ಇವು ಸಾಕು. ಒಳ್ಳೇದು ತಾಲೂಕಿನಗೋಸ್ಕರ ಒಳ್ಳೇದಾಗದ ವಿಚಾರ ಮಾಡಿ. ಡೆವಲಪ್ಮೆಂಟ್ ಬಗ್ಗೆ ನೀವು ಕೇಳಕತ್ತೀರಿ, ನಾವು ಡೆವಲಪ್ಮೆಂಟ್ ಬಗ್ಗೆ ಹೇಳಕ್ ತಯಾರಿದ್ವಿ. ನಮ್ಮ ಕೆಲಸಗಳು ಏನಾಗಿದಾವಲ್ಲ ನಾವು ಪುಸ್ತಕ ಬಿಡುಗಡೆ ಮಾಡ್ತೀವಿ, ಅದ್ರ ಬಗ್ಗೆ ಮಾತಾಡ್ತೀವಿ. ನಿಮ್ಮ ಕಾಲದಲ್ಲಿ ನೀವೇನು ಮಾಡ್ರಿ ಎಲ್ಲರಿಗೂ ಗೊತ್ತಿತ್ತು, ಯಾರು ಇಲ್ಲಿ ಸಾಚ ನನಗೆ ಗೊತ್ತಿತ್ತು. ನಿಮ್ಮ ಬೆಂಬಲಿಗರು ಏನು ಮಾಡ್ಯಾರ ಏನಿಲ್ಲ ಎಲ್ಲಾನು ನಮಗೂ ಗೊತ್ತಿತ್ತು. ಅವತ್ತು ನಾವು ವಿರೋಧ ಪಕ್ಷದವಾಗಿದ್ದೊತ್ತಾಗ ಇದ ತುಂಬದಲ್ಲಿ ಅಂಬರಯ್ಯನ ಹೊಲಕ್ಕೆ ಹೋದ್ವಿ ನಾವು, ನಮ್ಮ ಶಾಸಕರು ಎಲ್ಲರೂ ಹೋಗಿ ಅಕ್ರಮ ಗಣಿಗಾರಿಕೆ ಮಾಡ್ತಾನಂತಲ್ಲೋ ನಿಂತೀವಿ ನಾವು. ನಮ್ಮ ಮ್ಯಾಗ SC/ST ಕೇಸ್ ಹಾಕಿದಿಲ್ಲಪ್ಪ. SC/ST ಕೇಸ್ ಅವಾಗ ಎಲ್ಲರಿಗೂ ನಮಗೆ ಹೇಳ್ತಾರೆ ಹಾಕ್ತಾರಂತ. ನೀವ್ಯಾಕೆ ಹಾಕಿದ್ರಿ ಹಾಗಾರ? ಅಷ್ಟು ಒಳ್ಳೆಯವರಿದ್ರ? ಅಕ್ರಮ ಗಣಿಗಾರಿಕೆಯನ್ನ ಮಾಡ್ತಾ ಇದ್ದೀರಿ ಅಂತ ಹೋಗಿ ನಾವು ಪ್ರೆಸ್ನರ್ ಕರೆದ್ರ ಅವತ್ತು ತಮ್ಮ ಅಧಿಕಾರ ದರ್ಪವನ್ನ ಬಳಸಿ ಅಧಿಕಾರಿಗಳನ್ನ ಬಳಸಿ ನಮ್ಮ ಮ್ಯಾಗ ನಮ್ಮ ಶಾಸಕರ ಮ್ಯಾಗ ಕನಿಷ್ಠ ಒಂದು 25 ಮಂದಿ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ಮ್ಯಾಗ ನೀವು ಕೇಸ್ ಮಾಡಿಸಿರಿ. ದೊಡ್ಡನಗೌಡ್ರೆ ಬರೀಬಾರ, ನಮಗ್ ಗೊತ್ತೈತಿ. ನಾವು ಯಾರಿಗೂ ಒಂದು ಮಾಡಿಸಿಲ್ಲ, ಇನ್ನು ಮುಂದೆ ಮಾಡಿಸ್ತೀವಿ. ನಾನು ನಮ್ಮ ಶಾಸಕರಿಗೆ ಹೇಳ್ತೀನಿ, ಇಷ್ಟು ದಿವಸ ಕುಂತೀವಿ, ಸೈಲೆಂಟ್ ಕುಂತೀವಿ, ನಮಗೂ ಮಿಕ್ಕೈತಿ. ನಾವು ಯಾಕಂದ್ರೆ ನಮ್ಮ ಸಾಹೇಬರು MLA ಆದ ತಕ್ಷಣ ನಮಗೆ ಸಮಾಧಾನ ಮಾಡಾಕತ್ತೀರಿ ಸಾಹೇಬ್, ಅದ ತಪ್ಪಾಗಿದೆ. ನೀವು ಕಲ್ಸಾಕತ್ತೀರಿ ನಮಗೆ SC/ST ಕೇಸ್ ಮಾಡಿ ಅಂತ ಹೇಳಾಕತ್ತೀರಿ. ಆಯ್ತು, ಸಮಯ ಸಂದರ್ಭ ಬಂದ ಹೊತ್ನ್ಯಾಗ ನೋಡೋಣ. ಹಾಗಾಗಿ ನಾನು ಏನು ಮೊನ್ನೆ ನಾಯಕರುಗಳು ಎಲ್ಲ ಮಾತಾಡಿದ್ದಾರೆ. ಆನಂತರ ಇನ್ನೊಂದು ಇಲ್ಕಲ್ ನಗರದಲ್ಲಿ ಕುಡಿಯುವ ನೀರಿನ ಬಗ್ಗೆ ಮಾತಾಡಿ, ನೀರು ಬರ್ತಾ ಇಲ್ಲ 24/7 ಅದು ಇದು ಅಲ್ಲ ರೀ. ನಾವು ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಕೇಳಲಿಕ್ಕೆ ಬಯಸ್ತೀವಿ, ಅಲ್ಲಿ ಸರ್ಕಾರಿ ಜಾಗದಾಗ ಅನಧಿಕೃತವಾಗಿ ಒಂದು ಟ್ಯಾಂಕರ್ ನಿರ್ಮಾಣ ಮಾಡಿದರು. ಟೆಂಡರ್ ಆಯಿತು, ಕೊಲ್ಯಾಪ್ಸ್ ಆಯಿತು. ಅದ್ರ ಬಗ್ಗೆ ಅಧಿಕೃತ ಡಾಕ್ಯುಮೆಂಟ್ ಎಲ್ಲಾನು ಬಿಡುಗಡೆ ಮಾಡಿದ್ವಿ. ಆ ಡಿಪಾರ್ಟ್ಮೆಂಟ್ ಅವ್ರ ಕಟ್ಟಿ ಸ್ಟೇಟ್ಮೆಂಟ್ ಮಾಡಿದ್ರು, ಪತ್ರಿಕೆಗೋಷ್ಠಿ ಮಾಡಿದ್ರು. ದೊಡ್ಡನಗೌಡರು ಒತ್ತಾಯದ ಮೇಲೆ ಅಲ್ಲಿ ಕಟ್ಟಿವಿ ನಾವು ಅಂತಂದು. ತಾವಲ್ರಿ ಗೌಡ್ರ ಮಾಡಿದ ತಪ್ಪು. ತಾವು ತಪ್ಪು ಮಾಡದೇ ಇದ್ರ ಇವತ್ತು ಯಾಕ್ರಿ ಆ ಎಲ್ಲ 4 ಜನ ವಾರ್ಡರು ನೀರಂತ ಬರೆದಾಡತಂತ ಪರಿಸ್ಥಿತಿ ಬರ್ತಾ ಇದೆ. ಇವೆಲ್ಲ ಯಾಕೆ ನಿಮಗೆ ತಿಳಿಯವಲ್ದು, ನಮ್ಗೆ ಗೊತ್ತಾಗವಲ್ದಾಗಿತ್ತು. ಎಲ್ಲ ಡಾಕ್ಯುಮೆಂಟೇಶನ್ ಇಟ್ಕೊಳ್ರಿ, ನೋಡ್ರಿ, ಮಾತಾಡ್ರಿ. ನಾವು ತಮಗೆ ಸ್ವಾಗತ ಮಾಡ್ತೀವಿ, ನೀವು ಅಭಿವೃದ್ಧಿ ಬಗ್ಗೆ ಮಾತಾಡ್ತೀರಿಯಪ್ಪ ಅಂತ ಕೇಳಿ. ಮಾಡಿಲ್ಲ ಅಂತ ಕೇಳ ಹಾಕ್ತೈತಿ ಎಲ್ಲರಿಗೂ. ನಮ್ಮ ಸರ್ಕಾರ ಬಂದ ಮೇಲೆ ಎಲ್ಲರಿಗೂ ಏನು ಕೊಡ್ಬೇಕು, ಬಿಡೋರಿಗೆ ಏನು ಕೊಡ್ಬೇಕು ಎಲ್ಲ ಕೊಟ್ಟಾರ. ನಡೆದೈತಿ, ಅಭಿವೃದ್ಧಿ ನಡೆದಿಲ್ಲ ಅನ್ನೋ ಪ್ರಶ್ನೆನೇ. ನಾವು ಆ ದಾಖಲಾತಿಗಳನ್ನ ಕೊಡ್ತೀವಿ. ಪದೇ ಹೇಳ್ತಾ ಇದ್ದೀವಿ, ಪುಸ್ತಕ ಬಿಡುಗಡೆ ಮಾಡ್ತೀವಿ, ದಾಖಲಾತಿ ಕೊಡ್ತೀವಿ.
ಅದನ್ನು ತಾವು ನೋಡ್ರಿ, ಒಂದು ಸರಿ ನೋಡ್ತಿರು, 2 ಸರಿ ನೋಡ್ತಿರು, ನೋಡಿದ ಮೇಲೆ ಅದನ್ನು ಕ್ವಶನ್ ಮಾಡುವಂಥ ಕ್ಯಾಪಸಿಟಿಯನ್ನು ನೀವು ಹೊಂದ್ರಿ. ಅವಾಗ ನಾವು ಹೌದಪ್ಪ ವಿರೋಧ ಪಕ್ಷ ಅಂತೀವಿ. ಯಾಕಂತಂದ್ರೆ ಕ್ಯಾಲ್ಕುಲೇಟಿವ್ ಮಾತಾಡಿದ್ರೆ ಉಪಯೋಗ ಇಲ್ಲ. ಅದಕ್ಕೆ ನಾನು ಈ ಪತ್ರಿಕಾ ಮಾಧ್ಯಮದಿಂದ ಕೇಳಲಿಕ್ಕೆ ಏನಪ್ಪ ಅಂತಂದ್ರೆ ಇನ್ನೂ ಕೆಲವಷ್ಟು ವಿಷಯಗಳಿದಾವೆ. ಆನಂತರ ರಾಜೀವ್ ದೊಡ್ಡನಗೌಡರು ಒಂದಿಷ್ಟು ವಿಷಯ ಮಾತಾಡಿದ್ರು ನನಗೆ. ತಾವು ಬೆಂಗಳೂರಲ್ಲಿ ಇಂಡಿಯಾ ಹೋಟೆಲ್ನಾಗ ಇದ್ದೊತ್ನಾಗ ತಾವು ಯಾವ ಪರಿಸ್ಥಿತಿಯಾಗ ಏನೇನಾಯ್ತು ಅದು ನನಗೆ ಗೊತ್ತೈತಿ. ಡಬಲ್ ರೋಡ್ನಲ್ಲಿ ಏನಾಯಿತು ಆ ವಿಷಯನೂ ನನಗೆ ಗೊತ್ತೈತಿ. ಭಾಳ ತಾವು ಸಾಕ್ಷ್ಯ ಅಂತ ನಮ್ಗೆ ಹೇಳಕ್ಕೆ ಹೋಗ್ಬೇಡ್ರಿ, ಎಲ್ಲ ಗೊತ್ತಿದೆ. ಆದ್ರೆ ನೀನು ವಯಸ್ಸಿನ ಸಣ್ಣವಧಿ, ನೀನು ರೆಸ್ಪೆಕ್ಟ್ ಕೊಟ್ಟು ಮಾತಾಡೋದನ್ನು ಕಲಿ. ಶಾಸಕರಿಗಾಗಲಿ, ನನಗಾಗಲಿ, ಯಾರಿಗೇ ಆಗಲಿ, ಇವತ್ತು ನಾವಂತಲ್ಲ ಯಾರಿಗೇ ಆಗಲಿ ಮರ್ಯಾದೆ ಕೊಟ್ಟು ಮಾತಾಡೋದನ್ನು ತೊಗೊಂಡ್ರೆ ತಮಗೂ ಮರ್ಯಾದೆ ಸಿಗುತ್ತೆ ಅನ್ನೋದನ್ನು ನಾನು ಈ ಪತ್ರಿಕಾ ಮಾಧ್ಯಮದಿಂದ ತಿಳಿಬಯಸ್ತಾ ಇದ್ದೀನಿ. ಮತ್ತು ಇನ್ನೂ ಹಲವಾರು ವಿಷಯಗಳು ಆದರೂ ನಾನೇನೋ ಕೆಲವೊಂದಿಷ್ಟು ವಿಷಯಗಳನ್ನು ಮರ್ತಿದ್ದೀನಿ. ಮತ್ತು ಒಂದು ದಿವಸ ತಮ್ಮನ್ನೆಲ್ಲ ಕೂಡಿ ಮತ್ತೆ ಕೆಲವೊಂದಿಷ್ಟು ವಿಚಾರಗಳನ್ನು ಚರ್ಚೆ ಮಾಡೋಣ. ಆದರೆ ಇವತ್ತಿನ ಮಟ್ಟಿಗೆ ಇಷ್ಟೇ ಹೇಳೋದು, ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ತಾವು ಕೂಡ ಚಿಂತನೆ ಮಾಡಿರಿ, ನಾವು ಕೂಡ ಚಿಂತನೆ ಮಾಡ್ತೀವಿ. ತಮ್ಮ ಸರ್ಕಾರ ನಮಗಿರಲಿ ವಿರೋಧ ಪಕ್ಷವಾಗಿ ಅವರು ಕೂಡ ನಮ್ಗೆ ಅಧಿಕಾರ ನಡೆಸೋಕ್ಕೆ ಸರ್ಕಾರ ಬೇಕಲ್ಲ, ನಮಗೆ ಎಚ್ಚರ ಮಾಡಕ್ಕೆ ಮಾಡಿ. ನಮ್ಮ ಶಾಸಕರು ಅದರಲ್ಲಿ ಅಭಿವೃದ್ಧಿಯನ್ನು ಹೆಸರು ಬಂದ್ರೆ ಇವತ್ತು ಸ್ಟೇಟ್ನಾಗ ನಂಬರ್ 1 ಶಾಸಕರು. ಗ್ರ್ಯಾಂಟ್ ಇವತ್ತು ತರಬೇಕಪ್ಪ ಅಂದ್ರೆ 5 ನಿಮಿಷ ಒಂದೊಂದು ಮಾಡೋಂಥ ಕೆಪಾಸಿಟಿ ಹೊಂದಿದವರು ಅದ. ಅವ್ರ ಜೊತೆ ನಾವು ಎಲ್ಲರೂ ಕೈ ಜೋಡಿಸಿ ಈ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಎಲ್ಲರೂ ವಿಚಾರ ಮಾಡೋಣ, ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡೋಣ ಅಂತ ಹೇಳಿ ಈ ಒಂದು ಪತ್ರಿಕೆಗೋಷ್ಠಿಗೆ ತಾವೆಲ್ಲರೂ ಆಗಮಿಸಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೇನೆ. ಒಂದು ಫೋಟೋ. ಈಗ ಸಚಿನ್ ಅವ್ರಿಗೆ ಒಳ್ಳೆ ಕ್ವಶನ್ ಕೇಳಿದ್ರಿ, ನಾನು ತಮಗೆ ಉತ್ತರ ಕೊಡ ಬಯಸ್ತೀನಿ ಮೇಡಮ್. ದಯವಿಟ್ಟು ಇದನ್ನು ಆಮೇಲೆ ತೋರಿಸ್ತೀನಿ. ಒಂದು ಸೆಕೆಂಡ್. ನಾನು ಅವ್ರ ಜೊತೆನೇ ಇದ್ದೆ ಅವತ್ತು ದೇವಸ್ಥಾನದ. ತಾವು ಸ್ವಾಮಿಗಳಿದೆ. ದೇವಸ್ಥಾನದ ಒಳಗೆ ಹೋಗ್ಬೇಕಾದ್ರೆ ಫುಲ್ ಸಮುದ ಒಳಗೆ ಏನು ಹೋಗ್ತೀವಿ, ಅಲ್ಲೊಂದು ಗೇಟ್ ಹಾಕಿದ್ರ, ಅಲ್ಲಿ ಸ್ಲೀಪರ್ ಬಿಟ್ಟು ನಾವೆಲ್ಲರೂ ಹೋಗ್ತೀವಿ. ಅಮ್ಮ ನಾವು ಹಂಗೆಲ್ಲರೂ ಬಿಟ್ಟು ಒಳಗಡೆ ಹೋಗಿದ್ವಿ. ನಾವು ಶೂ ಹಾಕೊಂಡಿದ್ವಿ, ಸಾಕು ಎಲ್ಲ ಕಲಗು ಅದ ವಿತ್ ಫೋಟೋಸ್ ಐತಿ, ನಾನು ತೋರಿಸ್ತೀನಿ. ಇದು ಸಾಕಷ್ಟು ಕಾರ್ಯಕ್ರಮ ತಾವು ಅಟೆಂಡ್ ಮಾಡ್ತಾರೆ ಮಾಧ್ಯಮ ಮಿತ್ರರು. ಕಾರ್ಯಕ್ರಮ ಉದ್ಘಾಟನೆಗೆ ಜ್ಯೋತಿ ಬೆಳಗಿಸಬೇಕಾದ್ರೂ ಕೂಡ ಕಾಲಲ್ಲಿದ್ದಂಥ ಚಪ್ಪಲಿಯನ್ನ ಶೂಸನ್ನ ಶಾಸಕರು ಬಿಟ್ಟು ಹೋದ ಉದಾಹರಣೆ ನೀವು ನೋಡಿ. ಜ್ಯೋತಿ ಹತ್ತಿಸುವಾಗನ ಚಪ್ಪಲಿ ಬಿಡುವಂತ ಸಂಸ್ಕೃತಿ ಇರುವಂತ ಶಾಸಕ ಅವ್ರ ಮಣಿದೇವರಾದಂಥ ಸಂಗಮನಾಥನಲ್ಲಿ ಒಳಗೆ ಹೋಗ್ಬೇಕಾದ್ರೆ ಚಪ್ಪಲಿ ಹಾಕೊಂಡು ಹೋಗಲ್ಲ. ಒಂದು ಇದ ಆರೋಪ ಬಿಜೆಪಿ ಅವರು ಸಿದ್ದರಾಮಯ್ಯ ಅವ್ರ ಮೇಲೆ ಮಾಡಿದ್ರು. ಚಾಮುಂಡೇಶ್ವರಿ ಪುಷ್ಪಾರ್ಚನೆ ಮಾಡ್ಬೇಕಾದ್ರೆ ಕೈಯ ಕಾಲ ಶೂಸ್ ಹಾಕೊಂಡು ಅವು ಕೂಡ ಸಾಕ್ಷಿದ್ವು. ಇವ್ರು ಕಂಡ್ರೆ ತಮ್ಗೆ ಅವು ಕೂಡ ಸಾಕ್ಷಿದ್ವು. ಚಪ್ಪಲಿ ಅನಿಸ್ತಾವ, ಸಾಕ್ಷಿ ಅನಿಸ್ತಾವ. ಬಹುಶಃ ಅವರ ಬಿಜೆಪಿ ಅವ್ರು ಅಲ್ಲಿ ಫಾಲೋ ಮಾಡಕತ್ತಾರೆ. ಇದು ಸಾಕ್ಸನ್ನ ಹಾಕೊಂಡು ಒಳಗಡೆ ಹೋಗಿ ಬಂದು ನಾವು ಶೂ ಹಾಕೊಂಡ್ವಿ. ಶೂ ಹಾಕೊಂಡ್ಮೇಲೆ ಅವ್ರು ಒಂದು ಫೋಟೋ ಕೊಡ್ರಿ ಅಂತಂದ್ರು. ಆ ಫೋಟೋ ಗರ್ಭಗುಡಿ ಅಲ್ಲ, ಕಾಮನ್ ಸೆನ್ಸ್ ಅಂತಾರೆ. ಇದು ಇಷ್ಟು ಸೆನ್ಸ್ ಇರ್ಲಾರ್ದ ಒಂದು ಪತ್ರಿಕೆಗೋಷ್ಠಿಯಲ್ಲಿ ಇಂಥದೆಲ್ಲ ಮಾತಾಡ್ತೀರಂದ್ರೆ ನಿಮ್ಮ ಸಣ್ಣತನ ಎಷ್ಟು ತೋರಿಸ್ತೈತಪ್ಪ ಅಂತಂದ್ರ ಆ ದೇವರೇ ಬಲ್ಲ. ಆಮೇಲೆ ಮಾಧ್ಯಮ ಮಿತ್ರ ಮೊನ್ನೆ ಕಾರ್ಯಕ್ರಮ ಬಂದಿದ್ರಿ, ಅಲ್ಲಿ ಯಾವ ಅಸಭ್ಯ ಇರುವಂತ ಕಾರ್ಯಕ್ರಮಗಳಿತ್ತು, ಯಾವ ಅಸಭ್ಯ ಇರುವಂತ ನೃತ್ಯಗಳಿತ್ತು. ತಾವೇ ಇದು ಕರಸ್ತನ ಕುಣಿಸ್ತನ ಅನ್ನುವಂಥದ್ದು ಇದು ಕಲಾವಿದರಿಗೆ ಮಾಡುವ ಅಪಮಾನ. ಪತ್ರಕರ್ತರಿಗೂ ಬಾಯಿ ಬಂದು ಮಾತಾಡಬೇಕು, ಬಂದಂಥ ಕಲಾವಿದರ ಬಗ್ಗೆನೂ ಮಾತಾಡಬೇಕು. ಏನು ಇವ್ರು ಪೂರ್ವಾಗ್ರಹಗಳು? ಇದನ್ನು ತಾವು ಪ್ರಶ್ನೆ ಮಾಡ್ಬೇಕು. ಅವ್ರಿಗೆ ಟೀಕ್ಸೋದಕ್ಕಾಗಿ ಟೀಕ್ಸ್ಬಾರ್ದಲ್ಲ. ಅವರು ನಿನ್ನೆ ಪ್ರೆಸ್ ಮೀಟ್ ಮಾಡುವಾಗ ಏಕವಚನದಲ್ಲಿ ಮಾತಾಡ್ತಾರ, ನೀವು ನೋಡಿದ್ರೆ ಅಣ್ಣಾರ ಅಂತ ಮಾತಾಡ್ತೀರಿ, ಅದಕ್ಕೇನಂತೆ? ಅದು ನಮ್ಮ ಸಂಸ್ಕೃತಿ ಸರ್. ನಮ್ಮ ತಂದೆ ತಾಯಿಗಳು ಅದನ್ನ ಕಲಿಸಿಲ್ಲ ನಮ್ಗ. ಅದಕ್ಕೆ ಅವ್ರಿಗೆ ಹೇಳಿದೀನಿ, ನಮಗೂ ಲೇ ಅಂತಾನು ಮಾತಾಡಕ್ ಬರುತ್ತಾ, ಇನ್ನೂ ಹೆಚ್ಚಿಗೆ ಮಾತಾಡಕ್ ಬರ್ತೈತಿ. ನಾ ಬಳಸೋದಿಲ್ಲ. ಅವಂಗ ಅದಕ್ಕೆ ರಾಜೀವ್ ಅಂತ ಮಾತಾಡಿದ್ವಿ. ನಾನು ಮಾತಾಡಕ್ ಬರುತ್ತೆ. ನಮ್ಮ ತಂದೆ ತಾಯಿಗಳ ಆ ಸಂಸ್ಕೃತಿ ಕಲಿಸಿಲ್ಲ. ನಾನು ಕೂಡ ಆ ವ್ಯವಸ್ಥೆಯಲ್ಲಿ ನಾನು ಬೆಳೆದಿಲ್ಲ. ನಾನು ಎಲ್ಲರನ್ನೂ ನನ್ನ ಸ್ನೇಹಿತರಂತೆ, ನನ್ನ ಬಾಂಧವರಂತೆ ಕಂಡಂತ ಮನುಷ್ಯ. ನನಗೆ ಆ ವೃತ್ತಿ, ಆ ಪ್ರವೃತ್ತಿ ನನ್ನ ಹತ್ರ ಇಲ್ಲ. ಅದಕ್ಕೆ ಅವರಿಗೆ ನನಗೆ ಸಣ್ಣವ ರಾಜೀವ್, ಅದಕ್ಕೆ ಅವನಿಗೆ ನಾನು ತಿಳುವಳಿಕೆ ಹೇಳತ್ತೀನಿ. ಸಮಯ ಬಂತು ಮತ್ತು ಅವ್ರು ಮಾತಾಡಕ್ರಿ, ನಾವು ಮಾತಾಡಕ್ರಿ. ಮಾತಾಡೋದು ವಾಕ್ ಸ್ವತಂತ್ರ ನಮಗೂ ಐತಲ್ಲ.
ದೇಶದಾಗ ಪ್ರಜಾಪ್ರಭುತ್ವ ದೇಶದಲ್ಲಿ ಅದಿ, ಭಾರತ ದೇಶದಲ್ಲಿ ಪ್ರಾತಿನಿಧ್ಯದ ಫಸ್ಟ್ ಕೊಟ್ಟರು ಅಂಬೇಡ್ಕರ್ ಅವರು ನಮ್ಗೆ ವಾಕ್ ಸ್ವಾತಂತ್ರ್ಯವನ್ನು. ನಾವ್ಯಾಕೆ ಮಾತಾಡಿ ಮಾತಾಡ್ಸ್ಕೊಳಕ್ ಹೋಗ್ಬೇಕು. ಈಗ ಮೊನ್ನೆ ಆಗಿದ್ದು ಇದೇ ಇನ್ಸ್ಟೆಂಟ್ ಅಲ್ಲಿ ಪ್ರೆಸ್ ಮೀಟ್ ಮಾಡಿದ್ದವು. ಇನ್ನೊಮ್ಮೆ ನಿಮಗೆ ಹೇಳ್ತೀನಿ, ಅವರ ರ್ಯಾಲಿಯಲ್ಲಿ ಮಾತಾಡಿರೋದಕ್ಕೆ ನಮ್ಮ ಶಾಸಕರು ಮಾತಾಡಿದ್ರು. ಇವ್ರು ಮಾತಾಡಿದ್ರೆ ಅದನ್ನ ನೀವು ಹಿಂಗೆ ಮಾತಾಡಬೇಡ್ರಿ ಅಂತ ಹೇಳುವಂತ ಪ್ರವೃತ್ತಿಯನ್ನು ಇವರು ಅಲ್ಲ, ಮೊದಲು ತಾವು ಮಾತಾಡಿ. ಮತ್ತು ವೀರೇಶ್ ಮುನ್ನೋಡಿ ಅವರಿಗೆ ನಮ್ಮ ಶಾಸಕರು ಅವರು ಎಂದು ಮಾತಾಡಿದ್ದು ಇಂಥ ಸಂಘರ್ಷಗಳು ಇಂಥವು ಯಾವ ಘಟನೆಗಳು ಇಲ್ಲಿವರೆಗೆ ನಾವು ನೋಡೇ ಇಲ್ಲ. ನಾವು ನೀವು ನೋಡಿದ್ರಿ, ಅವರು ಮುನ್ನೋಡಿಯವರು ಅವತ್ತ ಪ್ರೊಟೆಸ್ಟ್ ಅಲ್ಲಿ ಮಾತಾಡಿದ್ರು, ಅದಕ್ಕೆ ಅವರು ಮಾತಾಡಿ. ತಾವು ಗಮನಿಸಿದ್ರೆ ಇಲ್ಲ, ಮುಖ್ಯವಾಗಿ ಅವ್ರ ಕೈಯಾಗ ಮೆಕ್ಕೆಜೋಳ ತಿನ್ನಿತ್ತು. ಬೆಂಬಲ ಬೆಲೆಯನ್ನು ಘೋಷಿಸದ ಸರ್ಕಾರ ಅಧಿಕಾರ ಅಂತ ಹಾಕಿದ್ರು. ಅವತ್ತ ಘೋಷಣೆ ನಿನ್ನೆ ಹಂಗಾಗೈತಿ. 2400 ಬೆಂಬಲ ಬೆಲೆ ಕೊಟ್ಟು ಖರೀದಿ ಕೇಂದ್ರಗಳನ್ನು ತೆರೆಯಕ್ಕೆ ಸಹಿತ ಆದೇಶ ಮಾಡಿ, ಅದು ಒಂದು ಪ್ರೈವೇಟ್ ಅಸೋಸಿಯೇಷನ್ ಜೊತೆ ಒಪ್ಪಂದ ಮಾಡ್ಕೊಂಡು, ಇದು ಮುಖ್ಯಮಂತ್ರಿ ಇರುವಂತ ಕಾಳಜಿ. ಅದು ಬರೀ 20 ಕ್ವಿಂಟಲ್ ಲಿಮಿಟ್ ಇದ್ದದನ್ನ 50 ಕ್ವಿಂಟಲ್ ಏರಿಸ್ಯಾರ. ಇದು ರೈತರ ಬಗ್ಗೆ ಇರುವಂತ ಕಾಳಜಿ. ಸುಮ್ಮನೆ ವಿರೋಧಿಸಕ್ಕಾಗಿ ಮಾತಾಡೋದ್ರ ಅರ್ಥ ಏನು? ಬೆಳೆ ಪರಿಹಾರ ಕೊಟ್ಟಿಲ್ಲ ಅಂತ ಹೇಳಿದ್ರು. ಬೆಳೆ ಪರಿಹಾರ ಅವತ್ತಿನ ಡೇಟ್ಗೆ ಇಡೀ ರಾಜ್ಯದಾಗ ಎಷ್ಟು ಜನಕ್ಕೆ ಅಕೌಂಟಿಂಗ್ ಬಿದ್ದೈತಿ ನೀವು ನೋಡಿ ಪ್ರಶ್ನೆ ಮಾಡ್ಬೋದು. ಆನಂತರ ನಾನು ತಮಗೆ ಮಾಧ್ಯಮ ಮಿತ್ರರಲ್ಲಿ ಬಹಳ ವಿಷಾದನೀಯ ಒಂದು ವಿಷಯ ಡಿಸ್ಕಸ್ ಮಾಡಕತ್ತೀನಿ. ಹುಡುಗನಲ್ಲಿ ಪ್ರೆಸ್ ಮೀಟ್ ಮಾಡಿ ಇಲ್ಕಲ್ ಪತ್ರಕರ್ತರು ಏನೂ ಇಲ್ಲಪ್ಪ ಜೀರೋ ಅನ್ನೋ ಲೆಕ್ಕಕ್ಕೆ ಮಾತಾಡಿದ್ರು. ಒಂದ್ ನಿಮಿಷ ಅಂಜಿಕೆ ಅದನ್ನ ನೀವು ಅನ್ಕೊ ಜೀರೋ ಅಂದ್ರೆ ದಟ್ ಮೀನ್ಸ್ ಏನೈತೆ ಸರ್? ದಟ್ ಮೀನ್ಸ್ ಏನೈತೆ? ಸೊ ಅದಾದ್ಮೇಲೆ ಒಬ್ಬ ಪತ್ರಕರ್ತ ಮಿತ್ರ ಅದ್ರ ಬಗ್ಗೆ ಒಂದು ತನ್ನ ಇದರಲ್ಲಿ ವಿಜಯಧ್ವನಿ ಯಾವುದೋ ಒಂದು ಚಾನಲ್ ನಲ್ಲಿ ಕ್ವಶನ್ ಕೇಳಿದ ದೊಡ್ಡನಗೌಡರಿಗೆ ಜನಧ್ವನಿಯಲ್ಲಿ. ಆ ಜನಧ್ವನಿಯಲ್ಲಿ ಕ್ವಶನ್ ಕೇಳಿದ್ರ ಒಬ್ಬ ರುದ್ರಗೌಡ ಪಾಟೀಲ್ ಅನ್ನೋ ಹೋಗಿ ಉದಯದವರು ಆಫೀಸ್ಗೆ ಹೋಗಿ 20 ಜನ ಕರ್ಕೊಂಡು ಹೋಗಿ ಅವನ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ನೀವೇನು ಪತ್ರಕರ್ತ ಧರ್ಮ ನಿಭಾಯಿಸಕತ್ತೀರೋ ಅಥವಾ ಸುಮ್ಮನೆ ಮಲ್ಕೊಳಕ್ ಬಂದಿರೋ? ಅವರು ಒಬ್ರು ನಿಮ್ಮ ಕುಟುಂಬದ ಸದಸ್ಯ ಅಲ್ಲ? ಒಬ್ಬ ಪತ್ರಕರ್ತ ಧ್ವನಿ ಎತ್ತಿದ್ರೆ ಆ ಧ್ವನಿಯನ್ನ ಮೊಟಕುಗೊಳಿಸೋದು ತುಳಿಯೋದಂತ ಹಂತಕ್ಕೆ ಈ ತಾಲೂಕಿನಲ್ಲಿ ಹೋಗಿದೆಯಪ್ಪ ಅಂದಮೇಲೆ ನೀವು ಪತ್ರಕರ್ತರು ಏನ್ ಮಾಡ್ತಾ ಇದ್ದೀರಿ? ಯಾಕೆ ನೀವು ದೊಡ್ಡನಗೌಡರ ಕ್ವಶನ್ ಕೇಳತ್ತೆ? ನೀವೇನಾದ್ರೂ ದೊಡ್ಡನಗೌಡರ ಹತ್ರ ಏನಾದ್ರೂ ತಗೋತಾ ಇದ್ದೀರಾ ಅಥವಾ ಅವ್ರು ಗುಲಾಮರಾಗಿದ್ದೀರಾ? ಏನ್ ಅವ್ರಿಗೆ ಅಂಜಿಕೆ ಇದೆಯಾ? ಸರ್ ಅದೇ ಏನಿದೆ ಸರ್, ಅವ್ರ ವೃತ್ತಿ ಧರ್ಮ ಅವ್ರಿಗೆ ಕ್ವಶನ್ ಮಾಡಾಕತ್ತಿರಲಿಲ್ಲ. ಈಗ ನಾವು ಖಂಡನೆ ಮಾಡಿವ್ರಿ. ಸರ್ ಈಗ ಕೇಳಿಲ್ಲಿ ನಾನು ಸ್ಪಷ್ಟವಾಗಿ ಆಸ್ ಎ ಕಾಮನ್ ಮ್ಯಾನ್ ಆಗಿ ನಾನು ಮಾತಾಡೋದು. ಈಗ ಅದು ಆದಂತ ಘಟನೆ ಉದಯವದಿಯವ್ರ ಹತ್ರ 20 ಜನ ಹೋಗಿ ಅಟ್ಯಾಕ್ ಮಾಡ್ತಾರಂದ್ರೆ ನಾವಿದ್ದಾಗ ಮಾಡೋದಲ್ಲ ಸರ್. ಅದ ರೀಸನ್ ಇವತ್ತು ಮಾಡಿ ನಾಳೆ ಹಂಗ್ ಮಾಡ್ತೀವಿ ಅಂತ ಯಾರೋ ಅಲ್ಲ ಸರ್, ತಾವು ಪ್ರೆಸ್ ಮೀಟಿಂಗ್ ಹೋಗಿಲ್ಲ. ಕೇಳಿ ಸರ್, ಇವಾಗ ದೊಡ್ಡನಗೌಡರು ಪ್ರೆಸ್ ಮೀಟ್ ಕರೆದು ತಾವು ಹೋಗಿಲ್ಲ ಅನ್ನೋದು ಪ್ರಶ್ನೆ. ಕ್ಷಮೆ ಯಾಚನೆ ಮಾಡಬೇಕು, ನಾನು ಸುದ್ದಿ ಮಾಡಲ್ಲ ಹೆಂಗ ಪತ್ರಕರ್ತರು ಮನೆಗೆ ಅಂಜಿ ಮಕ್ಕೊಂಡಾರ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಟ್ರಲ್ಲ, ಅವಾಗ್ಲಿಂದ ನಾವು ಖಂಡನೆ ಮಾಡಿವಿ. ಅವ್ರು ಯಾವ್ದೇ ಸುದ್ದಿಗಳನ್ನ ಮಾಡೋದಿಲ್ಲ, ಅಪ್ಲಿಕೇಶನ್ ಕೊಡೋ ಸ್ಪಷ್ಟೀಕರಣ ಕೊಡ್ಲಿ ಅಂತ ನಾವು ಕೇಳಿವ್ರಿ ಅವ್ರಿಗೆ. ನನ್ನ ಕ್ವಶನ್ ಏನಿಷ್ಟೇ, ಈಗ ತಾವು ಖಂಡನೆ ಮಾಡಿದ್ರಿ, ಅವ್ರು ಸ್ಟೇಟ್ಮೆಂಟ್ ಮಾಡಿದ್ರು, ತಾವು ಖಂಡನೆ ಮಾಡಿದ್ರಿ, ಇದನ್ನು ಅವನು ಖಂಡನೆ ಮಾಡಿದ್ರು. ನೀವು ಖಂಡನೆ ಮಾಡಿ ಸುಮ್ಮನೆ ಇರಬೇಕು, ಅವನು ಸುದ್ದಿ ಮಾಡಿ ಬಿತ್ತರಿಸಿದ. ಆ ಬಿತ್ತರಿಸಿದ ಮೇಲೆ ಆದಂತ ಇಫೆಕ್ಟ್ ತಮಗೆ ಗೊತ್ತೈತಲ್ಲ, ಮತ್ತೆ ವಾಟ್ ನೆಕ್ಸ್ಟ್? ನನ್ನ ಕ್ವಶನ್ ಅದೇ, ಅಪಾರ್ಥ ಮಾಡ್ಕೋಬೇಡ್ರಿ ನಾವು ಮಾತಾಡೋದು. ಅಲ್ಲ ಸರ್, ಆ ವ್ಯಕ್ತಿ ನಮ್ಮ ಜೊತೆ ನಾವು ಕಾನೂನಾತ್ಮಕ ಹೋರಾಟ ಮಾಡ್ತೀವಿ, ಅವರು ಹಿಂಜರಿ ಆಗತ್ತಾರೆ ನೋಡ್ರಿ. ಸಚಿನ್ ಅವ್ರೆ, ಆ ವ್ಯಕ್ತಿ ಇಂಜರಿ ಆಗತ್ತಾನ ಮಾಡಾಕತ್ತಾನ ಅಂದ್ರೆ ಅದಕ್ಕ ಕಾರಣ ಏನೈತೆ ಅಂತ ತಮಗೂ ಗೊತ್ತೈತಲ್ಲ. ನಾವೆಲ್ಲರೂ ನಿರ್ಧಾರ ಕಾರಣ ಏನೈತೆ ಅಂತ ತಮಗೂ ಗೊತ್ತೈತಲ್ಲ. ನೀವು ಶಕ್ತಿ ತುಂಬುವಂತ ಕೆಲಸ ಮಾಡ್ಬೇಕು. ಅವತ್ನಾಗ ಆ ವ್ಯಕ್ತಿ ಸದೃಢವಾಗಿ ಹೊರಗೆ ಬರ್ತಾನೆ. ಯಾಕಂದ್ರೆ ಅವಂಗ ಆ ನಮೂನೆ ಆಗೈತಲ್ಲ ಪರಿಸ್ಥಿತಿನ, ಜೀವ ಬೆದರಿಕೆ ಹಾಕಿದಾರ, ಎಲ್ಲ ಹಾಕಿದಾರ, ತಮ್ಗೆ ಗೊತ್ತಿದೆ. ಅಲ್ಲ, ತಾವು ಇದನ್ನ ಯಾವ ರೀತಿ ಸ್ವೀಕಾರ ಮಾಡ್ತೀರೋ ನನಗೆ ಗೊತ್ತಿಲ್ಲ. ನಾನು ಸರಿ ಮಾತಾಡಿದ್ನೋ ತಪ್ಪು ಮಾತಾಡಿದ್ನೋ ಐ ಡೋಂಟ್ ನೋ. ಬಟ್ ನನ್ನ ಉದ್ದೇಶ ಇಷ್ಟೇ,
ತಮ್ಮ ಅಸ್ತಿತ್ವವನ್ನ ತಮ್ಮ ಅದು ಪ್ರಜಾಪ್ರಭುತ್ವದ ಹಕ್ಕೈತಿ. ತಾವು ನಾಲ್ಕನೇ ಅಂಗ, ಇದಕ್ಕೆ ಧಕ್ಕೆ ಆಗಕತ್ತೈತಿ ಅಂದಮೇಲೆ ಇವತ್ತು ನಮ್ಮ ತಾಲೂಕಿನಾಗ ವಿರೋಧ ಪಕ್ಷ ಇರಲಿ, ಮಾಜಿ MLA ಇರಲಿ, ಅವರು BJP ಕಾರ್ಯಕರ್ತರಲ್ಲಿ ಒಂದು ನ್ಯಾಯಾಂಗದ 4ನೇ ಅಂಗವನ್ನು ಅಳಿಗಾಡ್ಸಕ್ ಪ್ರಯತ್ನ ಮಾಡ್ತಾರಪ್ಪ ಅಂದ್ರ ಇದನ್ನ ನಾವೇನು ಹೇಳಲಿಕ್ಕಾಗದೆ. ಇದ್ರ ಮೇಲೆ ತಾವ ತಿಳ್ಕೊಂಡು ಇರಬೇಕು ಪರಿಸ್ಥಿತಿ ಏನಿದೆ ಅಂತ. ಇವತ್ತು ನಾವು ಅಧಿಕಾರದಾಗಿದ್ದೀವಿ, ನಮ್ಮ ಸುಮ್ಮನೆ ಬ್ಲೇಮ್ ಮಾಡ್ತಾರ. SC ST ಯಾರು ಮಾಡ್ಯಾರಿ? SC ST ಮಾಡೀವಿ, ನಾವು ಮಾಡಿಸ್ಕೊಂಡಿವಿ. 2 ಬಸ್ ತಗೊಂಡು ಬೆಂಗಳೂರಿಗೆ ಅಡ್ಡಾಡೀವಿ ನಾವು. ಇವ್ರ ಅಧಿಕಾರದಾಗಿದ್ದಾಗ 12 ಕೇಸು ನಮ್ಮನ್ನೆಲ್ಲರೂ ಅಪರಾಧಿಗಳನ್ನು ಮಾಡಿದ್ರು ಇವ್ರು. ಅದ ಕೇಸ್ನಾಗ ಹಾಕಿದ್ರು, ಅದು ಗೊತ್ತೈತಿ. ಇದು ದಬ್ಬಾಳಿಕೆ ಅಂತಾರೋ. ಇವತ್ತು ನಾವು ಸುಮ್ ಕುಂತೀವಲ್ಲ, ಇದು ಯಾವುದು ನಮ್ಮ ಮೇಲೆ ಸುಮ್ ಕುಂತೀವ, ಕೇಸ್ ಮಾಡ್ತೀವಿ ಅಂತ ಸುಮ್ಮನೆ ಬಾಯಿ ಮಾತಾಡೋದು. ಇದು ಕೇಸ್ ಮಾಡೀವಿ, SC ST ಕೇಸ್ ಮಾಡ್ತಾರ. ಏನಿದು ತಾವು ಮಾಡಿದ್ದು ಇನ್ನ ಮರ್ತಿಲ್ಲ ನಾವು. ನಾ ಹೇಳಕತ್ತೀನಲ್ಲ, ಆಕ್ಚುಲಿ ದ್ವೇಷದ ರಾಜಕಾರಣ ಮಾಡಬಾರ್ದು, ದ್ವೇಷದ ಇದನ್ನ ಮಾಡಬಾರ್ದು ಅಂತ ನಮ್ಮ ಶಾಸಕರು ನಮ್ಗೆ ಅಧಿಕಾರ ಕೊಟ್ಟಾರಪ್ಪ. ಜನ ಅಭಿವೃದ್ಧಿ ಮಾಡಾಕ, ಸೇವೆ ಮಾಡಾಕ ಅಂತ ಯಾವುದೂ ದ್ವೇಷದ ಕೆಲಸ ಮಾಡೋದು ಬೇಡ. ನಮಗೆ ಜನರು ಉತ್ತರ ಕೊಡ್ತಾರೆ ಅವ್ರಿಗೆ ಮುಂದೆ. ಈಗ ಉತ್ತರ ಕೊಟ್ಟಲ್ಲೇ ನಾ ಆಚೆ ಬಿದ್ದೀನಿ, ಮುಂದೆ ಕೂಡ ಉತ್ತರ ಕೊಡ್ತಾರ. ಅವಾಗ ನೋಡೋಣ ಜನರ ಅಭಿಪ್ರಾಯದ ಮೇಲೆ. ನಾವು ದ್ವೇಷ ಮಾಡೋದು ಬೇಡ. ಅವತ್ತು BJP ಅವರಿರಲಿ, ಕಾಂಗ್ರೆಸ್ನವರಿರಲಿ, ಇವತ್ತು ನಾ MLA, ನನ್ನ ಪಾರ್ಟಿ ಇಂಪಾರ್ಟೆಂಟ್ ಅಲ್ಲ. ತಾಲೂಕಿನಲ್ಲಿ ಇರುವಂಥ ಎಲ್ಲ ನಮ್ಮ ಜಾತಿ ಜನಾಂಗ ಸರ್ವತ್ವ ಅಭಿವೃದ್ಧಿಯನ್ನ ಮತ್ತು ಎಲ್ಲ ಪಾರ್ಟಿಯವರು ಕೂಡ ನನ್ನ ಮತದಾರರೇ, ನಮ್ಮ ಕ್ಷೇತ್ರದವರೇ. ಅವ್ರ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನು ಕೂಡ ತಾವು ನೋಡಿದ್ದೀರಿ. ವಿದೌಟ್ ಕಾಂಗ್ರೆಸ್ ಪಾರ್ಟಿ ಬಿಟ್ಟು ಅನಾಮಸಾಗಿ ಎಲ್ಲ ಪಾರ್ಟಿಯವ್ರು ಕೆಲಸ ಮಾಡ್ಕೊಡ್ತಾರೆ ನಮ್ಮ ಸಾಹೇಬ್. ಯಾರೋ ಒಬ್ರು ನಾವು ಲೀಡರ್ ಸರ್ ಇವಾಗ ನಮ್ಮ ಪಾರ್ಟಿ ಅಲ್ಲ ಅಂದ್ರೂ ಕೂಡ ಹೋಗ್ಬಿಡು, ನಮ್ಮ ಮನೆಗೆ ಬಂದ ಬಾಗಿಲಿಗೆ ಮಾಡ್ಕೊಡ್ತೀನಿ, ಸಹಿ ಮಾಡ್ಕೊಡ್ತಾರೆ. ಇಂಥ ನಾಯಕರು ಎಲ್ಲ ಸಿಗ್ತಾರೇನ್ರಿ? ಹತ್ತಿರದಿಂದ ನೋಡೋದ್ರೆ ಗೊತ್ತೈತಿ. ಸುಮ್ಮನೆ ಆಪಾದನೆ ಮಾಡೋದು, ಮಾಡಕ್ ಬರುತ್ತಾ ಬಾಯಿ ಐತೆ ಹೊಡಿ, ಹೊಡ್ಯಾಕಂತಾರ ಹೊಡಿ. ಆದ್ರೆ ಪ್ರಾಕ್ಟಿಕಲಿ ಪರಿಸ್ಥಿತಿಯನ್ನ ತಾವೆಲ್ಲರೂ ನೋಡಿದ್ದೀರಿ, ಗಮನಿಸಿದ್ದೀರಿ. ತಾವು ಕೂಡ ಧ್ವನಿ ಎತ್ತುವಂತ ಕೆಲಸ ಮಾಡ್ರಿ. ಮುಂದೆ ಕಾಲ ಐತಿ, ಕಾಲ ಉತ್ತರ ಸರ್ಕಾರ ಬಂದು 2 ವರ್ಷ ಆಯ್ತು, ಇನ್ನೂ ಅಭಿವೃದ್ಧಿ ಮಾಡೋ ಬರೀ ಉಸು ಕೂಡ ಅಭಿವೃದ್ಧಿ ಮಾಡಾಕಿದ್ದಾರೆ. ಸರ್ ನಾನು ಅದನ್ನೇ ಹೇಳಿದ್ದೇನೆ ಸರ್. 2018ರಿಂದ 23ರಲ್ಲಿ ಇವ್ರ ಪಾರ್ಟಿಯವರು ನದಿನೂ ಬಿಡ್ಲಿಲ್ಲ ಅಂತ ಹೇಳಿದೆ ನಿಮ್ಗ. ಹರಿಯುವಂತ ನದಿಗೆ ಅಡ್ಡ ಸೇತುವೆ ಕಟ್ಟಿ ಉಸು ಲಿಫ್ಟ್ ಮಾಡ್ಯಾರ. ಅವ್ರ ಮಕ್ಳು ಕೂತ್ಕೊಂಡಾರ. ಅವರ ರಿಲೇಷನ್ ಇಲ್ಲೇ ತುರುಮರಿಯಲ್ಲಿ ಎಷ್ಟು ಅಕ್ರಮ ಗಣಿಗಾರಿಕೆ ಮಾಡ್ಯಾರ ನಾ ತೋರಿಸ್ತೀನಿ. ಅದು ಕೇಸ್ನೂ ಆಗೈತಿ. ಅದು ಅವ್ರ ಅಧಿಕಾರದಾಗಿದ್ದಾಗ. ಕೆಲವೊಂದಿಷ್ಟು ಅವ್ರ ಅಧಿಕಾರ ಇದ್ದಾಗ 23 ನಂತರ ಕೇಸ್ ಆದವು. ಅವ್ರ ಅಧಿಕಾರದಾಗ ಚಾಲೂ ಮಾಡಿ ಅಕ್ರಮ ಗಣಿಗಾರಿಕೆ ಮಾಡಿದ್ರು. 23ಕ್ಕೆ ನಾವು MLA ಆದ್ಮೇಲೆ ಕೇಸ್ ಅದ, ಅವು ಕೂಡ ದಾಖಲಾತಿ ಕೊಡ್ತೀವಿ. ಇವೆಲ್ಲಾನು ಮಾಡಿದಾರ ಸರ್. ನಾವ್ ಹೇಳಕತ್ತೀನಲ್ಲ, ಅಕ್ರಮ ಗಣಿಗಾರಿಕೆ ಮಾಡ್ತಾ ಇದಾರಂತ ಹೋದ್ರ ಅಮ್ರಾಯ ಹಿರೇಮಠ ಅನ್ನೋ ತುಂಬದ ವ್ಯಕ್ತಿ ಅವ್ರ ಮೂಲಕ ಹೋಗಿ ನಾವು ಅಕ್ರಮ ಗಣಿಗಾರಿಕೆ ಮಾಡ್ತಾ ಪೇಪರ್ ಕರೆದಿವಿ, ಆಫೀಸರ್ಸ್ ಕರೆದಿವಿ. ನಮ್ಮ ಮೇಲೆ ದಬ್ಬಾಳಿಕೆ ಮಾಡಕ್ ಬಂದ್ರೆ ಅಲ್ಲೇ ಬಂದ SC ST ಕೇಸ್ ಮಾಡಿದ್ರು. ನಾವು ಕೋರ್ಟ್ಗೆ ಅಡ್ಡಾಡಿ ಬಂದೀವಿ, ಕೇಸ್ ಖುಲ್ಲಾ ಮಾಡ್ಕೊಂಡಿವಿ ನಿರಪರಾಧಿ ಅಂತ. ಯಾಕಂದ್ರೆ ನ್ಯಾಯ ನಮ್ಮ ಪರವಾಗಿತ್ತಲ್ಲ, ನಿರಪರಾಧಿ ಅಂತ ಆಗಿ. ಇವತ್ತು ನ್ಯಾಯಾಂಗ ಒಂದು ವ್ಯವಸ್ಥೆ ಐತಲ್ಲ ನಮ್ಮಲ್ಲಿ, ನಾವು ನಿರಪರಾಧಿ ಬಂದೀವಿ. ನನ್ನ ಮೇಲೆ, ಶಾಸಕರ ಮೇಲೆ ಎಲ್ಲ ಸೇರಿ 12 ಕೇಸ್ ಮಾಡಿದ್ರು ಇವರು. ಎಲ್ಲ ಕೇಸ್ಗಳಲ್ಲಿ ಖುಲ್ಲಾ ಆಗಿದ್ದೀವಿ. ಒಂದರಲ್ಲಿ ನಮಗೇನು ಶಿಕ್ಷೆ ಅಂತ ಆಗಿಲ್ಲ. ನಾವು ನಿರಪರಾಧಿ ಇದ್ದಲ್ಲಿ ಶಿಕ್ಷೆ ಆಗಿಲ್ಲಲ್ರಿ. ಮಾನ್ಯ ನ್ಯಾಯಾಲಯ ನಮಗೆ ತೀರ್ಪು ಕೊಟ್ಟಿದ್ದೇನ್ರಿ. ಅವಾಗ ಯಾರಪ್ಪ ಕೇಸ್ ಮಾಡಿದ್ರು, ನಾವು ಯಾಕೆ ಸೋಮೋಟೋ ಕೇಸ್ ಮಾಡ್ಕೊಂಡ್ವಿ SC ST ಮತ್ತೆ ಮಾಡಿದ್ರಲ್ಲ. ಅದಕ್ಕೆ ಎಲ್ಲ ಇವು ಮಾತಾಡೋದು ಸರಿಯಲ್ಲ. ಸುಂಬ ಬಾಯಿ ಕೊಟ್ಟಾರಂತ ಮಾದನ್ ಮಾಡ್ತೀವಿ. ಒಸಿ ಆಡಿಸ್ತಾರೆ. ನೀವು ಪತ್ರಕರ್ತರಲ್ಲ, ಒಸಿ ಇಸ್ಪಟ್ಟು ನಮ್ಮ ಇಲ್ಕಲ್ಲಲ್ಲಿ ಐತಾ? ಎಲ್ಲಾರು ಕ್ಲಬ್ ಇದಾವ ಹೇಳಿ ನೋಡೋಣ. ಅವ್ರ ಪ್ರೆಸ್ ಮೀಟಿಂಗ್ ನೀವು ಹೋಗ್ತೀರಿ, ಇವೆಲ್ಲ ಕ್ವಶನ್ಗಳು ನೀವು ಕೇಳಬೇಕಲ್ಲ. ನಮ್ಮ ತಾಲೂಕಿನಲ್ಲಿ ಒಂದ್ ಹೇಳ್ತೀನಿ ನಿಮ್ಗೆ, ನಮ್ಮ ಶಾಸಕರು ಅಧಿಕಾರಿಗಳಿಗೆ ಕಡಾಖಂಡಿತವಾಗಿ ಹೇಳಿದ್ದಾರೆ. ನಮ್ಮ ಪಾರ್ಟಿಯವರೇ ಇರಲಿ, BJP ಅವರೇ ಇರಲಿ, ಬೇಕಾದ್ರೆ ಇರಲಿ, OC ಇಸ್ಪಟ್ಟ ಸೀದಾ ಒಳಗೆ ಹಾಕಿರ್ತಾರ. ಅಷ್ಟು ಈ ಡಿಸ್ಟಿಕ್ ನಲ್ಲಿ OC ಇಸ್ಪಟ್ ಇರ್ಲಾರ ತಾಲೂಕ ನಮ್ದು. ಕಣ್ಣು ಮುಚ್ಚಿ ಸರ್ಕಾರ ಈಗ ಆಫೀಸರಿಗೆ ನಮಗ ಕಣ್ಣು ಮುಚ್ಚಿ ಆಗಂತ ಆಗ್ತಿತ್ತು. ಆದ್ರ ಕ್ಲಬ್ ಅಂಕರ್ ನಮ್ಮ ತಾಲೂಕಿಗೆ ಇಲ್ಲಿ ಆ ಮಾಡಿಸಿನೂ ಕೊಟ್ಟಿದ್ವಿ.
ಇದನ್ನ ತಿಳ್ಕೊಂಡು ಮಾತಾಡ್ಬೇಕಲ್ಲ ಅವರು. ಅದಕ್ಕೆ ಇನ್ನೊಮ್ಮೆ ಇಸ್ಪಟ್ಟು ಓಸಿ ಅನ್ನೋದು ಬಿಡ್ರಿ, ಇವ್ರು ಭಾಳ ಅಂದ್ರೆ ಅವ್ರಿಗೆ ಕೊನೆಯದಾಗಿ ಒಂದು ಮಾತು ಹೇಳಿದ್ರೆ, ಅಭಿವೃದ್ಧಿ ಪರವಾಗಿ ಚರ್ಚೆ ಮಾಡ್ರಿ, ವೈಯಕ್ತಿಕವಾಗಿ ಮಾತಾಡಕ್ ಹೋಗ್ಬೇಡ್ರಿ ಅನ್ನುವಂಥ. ಸರ್ ನಾನು ಇಷ್ಟೇ ಹೇಳೋದು, ಅಭಿವೃದ್ಧಿ ಪರವಾಗಿ ಚರ್ಚೆ ಮಾಡಿದ್ರ ಬಹಳ ಸಂತೋಷ, ವೆಲ್ಕಮ್, ಅದಕ್ಕೆ ಸ್ವಾಗತ ಕೂಡ ನಾವು ಬಯಸ್ತೀವಿ, ನಮ್ಮ ಶಾಸಕರು ಬಯಸ್ತಾರೆ. ವೈಯಕ್ತಿಕವಾಗಿ ನಿಂದನೆ ಮಾಡೋದ್ರಿಂದ ಏನು ಗುಡ್ಡ ಕಟ್ಟೋದಿಲ್ಲ ಇಲ್ಲಿ. ಅವ್ರ ನಿಂದನೆ ಇವ್ರು ಮಾಡ್ತಾರೆ, ಇವ್ರ ನಿಂದನೆ ಅದು ಮಾಡ್ತಾರೆ. ಬರೀ ಇದು ಪತ್ರಿಕಾ ಮಾಧ್ಯಮ ಗೋಷ್ಠಿಯಲ್ಲಿ ನಿಂದನೆ ಮಾಡಿ ಹೋಗ್ಬಿಡೋದು ನಮ್ಮ ಮನೆಗೆಲ್ಲ ಲೆಕ್ಕ ಆಗ್ಬಾರ್ದು. ಇದಕ್ಕೊಂದು ತಾರ್ಕಿಕ ಅಂತ ಆಗ್ಬೇಕಲ್ಲ. ನೀವು ದಾಖಲಾತಿಗಳನ್ನು ತಗೊಂಡು ಒಂದ್ಸಲ ಬಹಿರಂಗ ವಿಳಾಸ ಮತ್ತು ಸ್ಥಳವನ್ನ ಬಹಿರಂಗ ಮಾಡಿ ಒಂದ್ಸಲ. ಸರ್ ಈಗ ನಾವೇನ್ ಹೇಳ್ತೀವಿ, ನಾನು ಅದನ್ನೇ ತಮಗೂ ಕೂಡ ಹೇಳಿದೆ. ಈಗ ನಾವು ಒಂದು ಬುಕ್ಕ ಬಿಡುಗಡೆ ಮಾಡ್ತೀವಿ, ತಮಗ್ ಗೊತ್ತಿದೆ, ಉದಾಹರಣೆ ಸಹಿತ ಗೊತ್ತಿದೆ. 2018ರಿಂದ 23ವರೆಗೂ ನಾವೇನು 13ರಿಂದ 18ರವರೆಗೂ ಬುಕ್ಕ ಬಿಡುಗಡೆ ಮಾಡಿದೀವ, ನಾವು ನೋಡಿದೀರ. ಇವತ್ತು ಬುಕ್ಕ ಬಿಡುಗಡೆ ಮಾಡ್ತೀವಲ್ಲ. ನಾ ಹೇಳಕತ್ತಿಲ್ಲ, ನಮ್ಮ ಕಾಲದಾಗ ಕಾಂಟ್ರಾಕ್ಟರ್ ಯಾರು ಓಡಗಿಲ್ಲ, ಕೆಲಸ ಮಾಡಕತ್ತಾರ. ಇವತ್ತು ಗದಿಯಿಂದ ಪರಿಸ್ಥಿತಿ ಏನಾಗೈತಿ? ನಮ್ಮ ಶಾಸಕರು ಹೇಳ್ತಾ ಇರ್ತಾರೆ, ನೀವು ಮಾಧ್ಯಮದಲ್ಲಿ ಒಂದು ಮನೆಯೂ ಕೊಟ್ಟಿಲ್ಲ ದೊಡ್ಡನಗೌಡು. ನಾ ಬಂದಿದ್ದು ಯಾಕೆ ಕೊಡ್ಬೋದಿತ್ತಲ್ಲ ಅವ್ರಿಗೆ ಯಾಕೆ ಆಗ. ಮತ್ತೆ ಅಭಿವೃದ್ಧಿ ಅಂದ್ರೆ ಏನು? ಬಡವ್ರ ಬಗ್ಗೆ ಚಿಂತೆ ಇಲ್ಲದ ಅಭಿವೃದ್ಧಿನ? ಬಡವ್ರಿಗೆ ಮನೆ ಕೊಡ್ಲಾರ್ದ ಅಭಿವೃದ್ಧಿನ? ಕಾಂಟ್ರಾಕ್ಟರ್ ಕೆಲಸ ಬಿಟ್ಟು ಹೋಗಿದ್ದ ಅಭಿವೃದ್ಧಿನ? 1570 ಇಟ್ಕೊಂಡು ಕುಂತಿದ್ದ ಅಭಿವೃದ್ಧಿನ? ಯಾವ್ದು ಅಭಿವೃದ್ಧಿ? ಅದ ತಿಳಿಯೋದಾಗ್ಬಿಟ್ಟಿತ್ತು. ಈಗ ತಾವು ಡಿಸೈಡ್ ಪತ್ರಕಾರ ಜಡ್ಜ್ಮೆಂಟ್ ನಮಗೀಗ ಕ್ವಶನ್ ನಿಮ್ಗೆ ಮಾಡಂಗ ಆಗ್ಬಿಟ್ಟಿತ್ತು ನಮ್ಮ ಪರಿಸ್ಥಿತಿ. ಅದಕ್ಕಾಗಿ ಈಗ ಎಲ್ಲರ ಬಹಿರಂಗ ಚರ್ಚೆ ಮಾಡಲಿ, ದಾಖಲೆ ನಿಂತ್ಕೊಂಡು ಇದನ್ನ ನಮ್ಮ ಶಾಸಕರು ಹೇಳಿದ್ರು. ಈಗ ತಾವಾದನ್ನ ನೀವು ಒಂದು ಜವಾಬ್ದಾರಿತ ಅಂಗ ಇರೋದ್ರಿಂದ ತಾವಾದನ್ನ ಆರ್ಗನೈಸ್ ಮಾಡಿ ಇಬ್ರು, ಯಾಕಂದ್ರೆ ಎಲ್ಲ ಸುತ್ತಮುತ್ತ ಕ್ಷೇತ್ರಗಳಲ್ಲಿ ಒಂದು ಸಮನ್ವಯತೆ ಐತಿ. ಹಾಲಿ ಮತ್ತು ಮಾಜಿ ಶಾಸಕರು ನಮಗೂ ಅದು ನೋವು ಐತಿ. ಸಾಕಷ್ಟು ಸಮಾರಂಭಗಳಲ್ಲಿ ಅವರು ಮಾಜಿಯವ್ರು ಮುಂಚೆ ಇರ್ತಾರ, ಇವರು ಹಾಲಿಯವ್ರು ಬಂದ ತಕ್ಷಣ ಅವ್ರು ಎದ್ದು ಇವು ಹಣ್ಣು ಹಂದಿ, ನಮಗೂ ಅದರ ಅರ್ಥ ಆಗತ್ತೆ. ನೀವು ಒಂದು ಜವಾಬ್ದಾರಿ ಹಂಗದಿಲ್ಲ, ನೀವೇ ಅದನ್ನ ಆರ್ಗನೈಸ್ ಮಾಡೋದು. ಅಲ್ಲಿಗೆ ಹಾಲಿ ಶಾಸಕರನ್ನ ಮಾಜಿ ಶಾಸಕರನ್ನ ಕರೆಸಿ ಅಗ್ನಿ ಸೈದ್ಧಾಂತಿಕ ಯಾರು ಬೇಕಾಗಿಲ್ಲ. ತಮ್ಮ ಪತ್ರಿಕಾ ಮಾಧ್ಯಮದವರಿಗೇನ ಆಗ್ಲಿಲ್ಲ, ನೀವೇ ನಿರ್ಣಾಯಕ. ತಪ್ಪೇನೈತಿ ಸರ್? ಮತ್ತೊಂದು ಮಾತು ಹೇಳ್ತಾರ ಅವರು, ಈ ಸದ್ಯನೇ ಚುನಾವಣೆ ಸರ್ಕಾರ ಬಿದ್ದು ಚುನಾವಣೆಗೆ ಹೋದ್ರೆ ಜನರ ಕಡೆ ಅದೇ 30,000 ಮತ್ತೆ ಸರ್, ನಾನು ಬಹಳ ಚಂದ, ಇದು ಬಹಳ ಒಳ್ಳೆ ಕ್ವಶನ್ ಕೇಳಿದ್ರಿ. ತಾವು 30,000ದಿಂದ ನಾವು ಜನರ ಆಶೀರ್ವಾದ ಮಾಡಿದಾರ, ನಾವು ಅಧಿಕಾರ ಮಾಡ್ತಾ ಇದೀವ, ತಮ್ಮ ಒಟ್ಟಿಗೆ ಇಚ್ಛೆ ಐತಿ, ನೋ ಪ್ರಾಬ್ಲಮ್. ಈ ಸದ್ಯ ಇಲೆಕ್ಷನ್ಗೆ ಹೋಗಕ್ಕೆ ನಮ್ಗೆ ಅಧಿಕಾರ 5 ವರ್ಷ ಮಾಡಕ್ ಕೊಟ್ಟಾರ. ಅವರು ಚಡ್ಡೆ ಹಾಕ್ತಾರ, ಇವರು ಚಡ್ಡೆ ಹಾಕ್ತಾರೆ. ಅದ್ರ ಬಗ್ಗೆ ಮಾತಾಡೋದು ಬೇಡ. ನಾವಾಗ್ಲಿ ಒಳ್ಳೆ ಕೆಲಸ ಮಾಡಿದ್ರೆ ಜನ ನಮ್ಮನ್ನು ಸ್ವೀಕಾರ ಮಾಡ್ತಾರೆ, ಇಲ್ಲ ಅಂತಂದ್ರೆ ನಮ್ಮ ಮನೆಗೆ ಕೂರಿಸ್ತಾರೆ. ಏನ್ರಿ? ಆನಂತರ ನಾ ಹೇಳಿದ್ನಲ್ಲ ನಿಮ್ಗೆ ಆಗಡೆ, ಈಗ ಎದ್ದಾಳವ್ರು ಬಂದ್ರು, ಅವರೆಲ್ಲ ಪದಾಧಿಕಾರಿ ಹೋದ್ರು. ದೊಡ್ಡನಗೌಡ್ರಿಗೆ ಅವಾಗ ನನ್ನ ವೈಯಕ್ತಿಕ ವಿಚಾರ ಅವಾಗೇನೋ ಅನಿಸ್ತಿದ್ರು, ಹಿಂಗಾತಂತಂದ್ರೆ ಸರಿ ಆಗೋದಿಲ್ಲ, ಸ್ವಲ್ಪ ಏನಾರ ಮಾಡ್ಬೇಕು ನಾವು ಅಂತಂದು ಹೇಳಿ ಇದೊಂದು ಪ್ರೊಟೆಸ್ಟ್ ಮಾಡಿ. ಆ ಪ್ರೊಟೆಸ್ಟ್ ಮಾಡಿದ್ರು. ಮತ್ತು ನಿಮ್ಮ ಒಬ್ಬ ಪತ್ರಕರ್ತಗೆ ಅದು ಅವತ್ತು ಅಟ್ಯಾಕ್ ಮಾಡಿಬಿಟ್ಟು ಅದನ್ನೊಂದು ರೀತಿ ಕ್ಲೋಸ್ ಮಾಡೋ ವಿಚಾರನ ಅನ್ಕೊಂಡಿರ್ತೀವಿ. ಏನೋ ಇನ್ನೊಂದು ಮಾಡಿ ಅದನ್ನ ಅಲ್ಲೇ ಸಮಾಪ್ತಿ ಮಾಡಿದ್ರು. ಅದಕ್ಕೆ ನಾನು ವಿನಂತಿ ಇಷ್ಟೇ ನಿಮ್ಮ ಹತ್ರ ಮಾಡ್ಕೊಳ್ಳೋದು, ದಯವಿಟ್ಟು ನೀವು ಒಂದು ಅಂಗವಾಗಿದ್ದೀರಿ ಪ್ರಜಾಪ್ರಭುತ್ವ ದೇಶದಲ್ಲಿ. ದಯವಿಟ್ಟು ತಮ್ಮ ಒಂದು ಸಹಪಾಠಿಗಳಿಗೆ ಯಾವುದೇ ಥರ ಈ ಥರ ಘಟನೆಗಳಾದಲ್ಲಿ ನಾವು ಖಂಡಿಸುವಂಥದ್ದಾಗಲಿ ಏನಾಗಲಿ ಹೆಚ್ಚಿನ ಇದರಲ್ಲಿ ಮಾಡಿ. ಯಾಕಂದರೆ ಅದು ಮಾಡೋದ್ರಿಂದ ಒಂದು ಒಳ್ಳೆಯ ಬೆಳವಣಿಗೆಗಳು ಮುಂದೆ ಯಾರೂ ಆ ಥರ ಮಾಡೋದಿಲ್ಲ. ಪಾಪ ಒಬ್ಬನ ಆಫೀಸ್ನಾಗ ಕುಂತಂದ್ರೆ 20 ಮಂದಿ ಒಂದೇ ಸಾರಿ CC ಕ್ಯಾಮ್ರಾ ಸಿಟಿಗೆ ತಮಗೂ ಬಂದಿ ಅವ್ರು ಮತ್ತೆ ಭಯ ಬೇರೆ ಹಾಕಿದ, ಜೀವ ಬೆದರಿಕೆ ಹಾಕೊಂಡು ಅವ್ರಿಗೆ ಪಾಪ ಕಂಪ್ಲೇಂಟ್ ಮಾಡಿದ್ರು. ಸರ್, ಈ ಕ್ಷೇತ್ರಕ್ಕೆ ನೀವು ಒಂದ್ಸಲ ಶಾಸಕರಾಗಿಲ್ಲ, ನಿಮ್ಮ ಮನೆತನೂ ರಾಜಕಾರಣದಾಗಿಲ್ಲ, ನೀವು ಒಬ್ಬರೇ ಇರೋದ್ರಿಂದ ಪದೇ ಪದೇ ಮಾಜಿ ಶಾಸಕರು ತಮ್ಮ ಹೆಸರು ಯಾಕೆ ಕಳ್ಸಿ? ನಿಮ್ಮ ಹಲವಾರು ಮುಖಂಡರು 3 ಸಾಲಿ 4 ಸಾಲಿ ಶಾಸಕರು ಇಲ್ರಿ. ಒಂದೇನಂತಂದ್ರ ಒಂದು ಅನನ್ಯ ಬಂದ್ ಐತೆ ಅವ್ರಿಗೆ, ನಮಗೆ ಪಾಪ ನಮ್ಮ ಮ್ಯಾಲ ಪ್ರೀತಿ ಜಾಸ್ತಿ ಐತೆ. ಎಲ್ಲೋ ಅಲ್ರಿ, ಅವ್ರಿಗೆ ನನ್ನ ಮೇಲೆ ಪ್ರೀತಿ ಜಾಸ್ತಿ ಇದೆ ದೊಡ್ಡನಗೌಡರಿಗೆ. ಅದಕ್ಕೆ ಮಾರ್ಕೇಶ್ ನಲ್ಗೊಂದಂತ ಬಹಳ ಪ್ರೀತಿ. ಮತ್ತ ಇನ್ನೂ ವಿಷಯವಾಗಿ ಹೇಳ್ಬೇಕಂತಂದ್ರ ಒಂದು ಮುಂಚೆ ಅವರು ನಾವು ಕೂಡ ಸ್ವಲ್ಪ ಬಿಸ್ನೆಸ್ ಮಾಡಿ
ಯಾಕಂದ್ರೆ ಅವರು ಕಲ್ ಕಂಪ್ನಿ ಮಾಡೋರ, ನಾವು ಕಲ್ ಕಂಪ್ನಿ ಮಾಡೋರ. ವ್ಯವಹಾರಿಕ ಹಂಗಾಗಿ ಹಳೆ ಪ್ರೀತಿ ನನ್ನ ಮ್ಯಾಗ ಇನ್ನಾಗ ಒಬ್ರಿಗೆ ಐತೆ, ಅವ್ರ ಮಕ್ಕಳು ಐತೆ ಅಂತ ನಾನು ಅನ್ಕೊಂತೀನಿ. ಮತ್ತೆ ಏಕವಚನದಾಗ ನಾಲ್ಕು ಮಂದಿ ಮಾತಾಡಂಗಿಲ್ಲ ಅವ್ರು ಮಾತಾಡಕತ್ತಾರಲ್ಲ. ಸರ್, ನಾನು ಯಾವತ್ತೂ ಬಹಿರಂಗವಾಗಿ ಮಾತಾಡಿದ ಮನುಷ್ಯ ಅಲ್ಲ. ಆನಂತರ ಯಾವುದೇ ವೇದಿಕೆಯಾಗಿ ಬಂದ್ರು ನಾವು ಮೈ ಕಿಡೋದು ಮಾತಾಡುವಂಥ ಮನುಷ್ಯ ಅಲ್ಲ. ಆನಂತರ ಎಲ್ಲರಿಗೂ ನಾನು ಸ್ನೇಹ ಜೀವಿಯಾಗಿರೋಂಥವ. ಸೊ ಅದಕ್ಕೆ ಅವ್ರು ನನಗೆ ಯಾವಾಗ ಸಿಂಗಲ್ ವರ್ಡನ್ನು ಯೂಸ್ ಮಾಡಿದ್ರು, ನಾನು ಅದಕ್ಕೆ ಇವತ್ತು ಮಾತಾಡುವಂಥ ಪರಿಸ್ಥಿತಿ ನನಗೆ ಬಂತು. ದಯವಿಟ್ಟು ನಾನು ಇನ್ನೊಂದು ಸರಿ ಹೇಳಕತ್ತೀನಿ, ಮತ್ತೊಮ್ಮೆ ನಾನು ನನ್ನ ತಂದೆ ತಾಯಿ ನನಗೆ ಆ ಸಂಸ್ಕೃತಿ ಕಲಿಸಿಲ್ಲ. ಆ ಥರ ಮಾತಾಡೋಕ್ಕೆ ನನಗೆ ಹಚ್ಚಬಾರ್ರಿ ಅಂತ ನಾನು ರಿಕ್ವೆಸ್ಟ್